ನಮ್ಮ ಉದ್ದೇಶವೂ ಅಷ್ಟೇ, ಒಂದು ಇಂಥ ರಿಮೋಟ್ ಪ್ಲೇಸ್ ಅಲ್ಲಿ, ಇಂಥ ಹಳ್ಳಿಯಲ್ಲಿ ನಾವು ಒಳ್ಳೆ ಎಜುಕೇಶನ್, ಸಿಟಿಗೆ ಎಕ್ವಲೆಂಟ್ ಆದ ಒಳ್ಳೆ ಎಜುಕೇಶನ್ ಕೊಡ್ಬೇಕನ್ನುವ ಮನಸ್ಸಿಂದ ಟೀಚಿಂಗ್ ಇಲ್ಲದೆ ಒಂದು ಸಂಸ್ಥೆ ಗಟ್ಟಿ ಕಟ್ಟಲಿಕ್ಕೆ ಆಗುದು. ನಾವು ಅದಕ್ಕೋಸ್ಕರ ಫಸ್ಟ್ ಮಾಡಿದ್ದೆ ನಾವು ಬೆಸ್ಟ್ ಕ್ವಾಲಿಟಿ ಟೀಚರ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೇವೆ. JEE ನೀಟ್ ಅಂತ ಎಕ್ಸಾಮಿನೇಷನ್, ಕಬ್ಬಿಣದ ಕಡಲೆ ಅಂತ ಎಕ್ಸಾಮಿನೇಷನ್ ಅನ್ನ ಒಂದು ಕ್ರ್ಯಾಕ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಸಾಧ್ಯ. ಮಕ್ಕಳು PUC ಹೋಗುವಾಗ 100% ಒಂದು ಒಳ್ಳೆ ಸಕ್ಸಸ್ ಆಗ್ತಾರೆ ಅನ್ನೋ ಭರವಸೆ ಇದೆ ನಮ್ಗೆ. ಈ ಕ್ಲಾಸ್ ಅಲ್ಲಿ 40 ಮಕ್ಕಳಿಗಿಂತ ಹೆಚ್ಚು ಹಾಕೊಳ್ಳೋದಿಲ್ಲ, ಅಷ್ಟೇ ಮಾಡ್ಕೊಂಡು ನಾವು ಒಂದು ಲಿಮಿಟ್ ಇಟ್ಕೊಂಡು ಅಡ್ಮಿಷನ್ ಸ್ಟಾಪ್ ಮಾಡ್ತೇವೆ. ಸ್ಪೋರ್ಟ್ಸ್ ಅಲ್ಲಿ ಯಾರು ಟ್ಯಾಲೆಂಟ್ ಇದ್ದಾರೆ 100% ಅವರಿಗೆ ನಾವು ಸ್ಪೋರ್ಟ್ಸ್ ಅಲ್ಲಿ ಮೋಟಿವೇಟ್ ಮಾಡ್ಕೊಂಡು, ನಮ್ಮಲ್ಲಿ 4 PD ಇದ್ದಾರೆ, ಯಾರಿಗೂ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಸುಳ್ಳು ಹೇಳಿ ನಾವು ಅಡ್ಮಿಷನ್ ಮಾಡೋ ಪ್ರವೃತ್ತಿ ಎಲ್ಲ ನಮ್ದು ಕರೆಕ್ಟ್ ಆಗಿ ಅಥೆಂಟಿಕ್ ಆಗಿದ್ದು ನಾವು 100% ಚಾಲೆಂಜ್ ಅಲ್ಲೇ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಇಲ್ಲಿ ಬಂದು ನೋಡಿ ನಮ್ಮನ್ನು ಇಷ್ಟ ಆದ್ಮೇಲೆ ಅಡ್ಮಿಷನ್ ಮಾಡಿ ಹೇಳುವ. ಇಲ್ಲಿ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಒಂದು ಯಕ್ಷಗಾನ, ಕರಾಟೆ ಇರಬಹುದು, ಮಕ್ಕಳಿಗೆ ಸ್ವಿಮ್ಮಿಂಗ್ ಇರಬಹುದು, ಕ್ಲೇ ಮಾಡೆಲಿಂಗ್, ಕ್ರಾಫ್ಟಿಂಗ್, ಸಣ್ಣ ಈಗ LKG UKG ಇಂದನೇ ಮಕ್ಕಳಿಗೆ ಇಂಗ್ಲಿಷ್ ನ ಗ್ರಾಮ್ಯಾಟಿಕಲಿ ಅವರು ಸರಿಯಾಗಿ ಪ್ರೊನೌನ್ಸ್ ಮಾಡಿ ಅದನ್ನ ಮಾತಾಡುವುದನ್ನ ಅವರಿಗೆ ನಾವಲ್ಲಿ ಕಲಿಸ್ತೇವೆ. ನಮ್ಮ ಹಾಸ್ಟೆಲ್ ವ್ಯವಸ್ಥೆ ಬೇರೆ ಹಾಸ್ಟೆಲ್ ವ್ಯವಸ್ಥೆಗೆ ತುಂಬಾ ಭಿನ್ನ ಆಗಿದೆ. ಒಂದ್ ರೂಮ್ ಅಲ್ಲಿ ಮಿನಿಮಮ್ ಮಕ್ಕಳನ್ನ ಅಕೊಮೊಡೇಟ್ ಮಾಡ್ತೇವೆ. ಇದರಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಇವತ್ತಿನ ಮಾಡರ್ನ್ ಟೆಕ್ನಾಲಜಿ ಸರಿಯಾಗಿ ಈ ಹಾಸ್ಟೆಲ್ ಅನ್ನ ಬಿಲ್ಟ್ ಮಾಡಿದ್ದೇವೆ. ಛಲ ಇದೆ. ಈಗ ಒಂದು 90-95% ಸ್ಕೋರ್ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ, ಎಷ್ಟು ಬೇಕಾದ್ರೂ ಬಂದು ನಮ್ಮ ಹತ್ರ ಏನೇ ಹೆಲ್ಪ್, ಏನೇ ಕಷ್ಟ ಇದ್ರು ಸಹಾಯ ಮಾಡ್ತಾರೆ. ಈಗ ಟೀಚರ್ಸ್ ಏನ್ ಹೇಳ್ಕೊಟ್ಟಿದ್ದಾರೆ ಅಥವಾ ಇವತ್ತು ಏನ್ ಓದ್ಬೇಕಂತ ಹೇಳಿದ್ದಾರೆ, ಇವ್ರು ಹೋಗಿ ಹಾಸ್ಟೆಲ್ ಅಲ್ಲಿ ಅದನ್ನು ಓದ್ಬೇಕು. ಓದ್ತಾ ಇರೋದನ್ನ ರೆಸಿಡೆನ್ಷಿಯಲ್ ಟೀಚರ್ ಮಾನಿಟರ್ ಮಾಡ್ತಾರೆ. ಮಾನಿಟರ್ ಮಾಡಿ ಆದ ನಂತರ ಎವ್ರಿ ಡೇ ಅವರು ಆ ಸಬ್ಜೆಕ್ಟ್ ಮೇಲೆ ಒಂದು 30 ಮಾರ್ಕ್ಸ್ ಎಕ್ಸಾಮ್ ಬರೀತಾರೆ. ಈ ಹಾಸ್ಟೆಲ್ ನ ಫುಡ್ ವ್ಯವಸ್ಥೆ ಅಂದ್ರೆ ಎಲ್ಲಾ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಇಷ್ಟ ಆಗೋ ರೀತಿಯಲ್ಲಿ ನಾವು ಮಾಡ್ಬೇಕು. ಬರೀ ಕುಂದಾಪುರದವರಿಗೂ ಅಥವಾ ಉತ್ತರ ಕನ್ನಡನೋ ಬೆಳಗಾವಿಯೋ ಒಂದೊಂದು ಜಿಲ್ಲೆಗಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ರಿಗೂ ಇಷ್ಟ ಆಗೋ ರೀತಿಯ ಫುಡ್ ಅನ್ನ ಪ್ರಿಪೇರ್ ಮಾಡ್ತೇವೆ. ಸಿಸ್ಟಮೆಟಿಕ್ ಆಗಿರುತ್ತೆ. ಪೇರೆಂಟ್ಸ್ ಗೆ ನಾವು ಮೊದಲೇ ಇನ್ಫಾರ್ಮ್ ಮಾಡಿರ್ತೇವೆ, ಯಾವಾಗ ಮನೆ ಕಳಿಸ್ತೇವೆ, ಯಾವ ತರ ಪೇರೆಂಟ್ಸ್ ಮೀಟಿಂಗ್ ಇದೆ, ಅದೆಲ್ಲದನ್ನು ಒಂದು ಶೆಡ್ಯೂಲ್ ಕೊಟ್ಟಿರ್ತೇವೆ ಪೇರೆಂಟ್ಸ್ ಗೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಕರಾವಳಿ ಭಾಗಕ್ಕೆ ಬಂದಿದ್ದೀನಿ. ಕರಾವಳಿಯ ಕುಂದಾಪುರದಲ್ಲಿದ್ದೀನಿ. ನೋಡಿ, ನನ್ನ ಹಿಂದೆ ಸುಜ್ಞಾನ್ ಎಜುಕೇಷನ್ ಟ್ರಸ್ಟ್ನ ಲಿಟ್ಲ್ ಸ್ಟಾರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ. ನಿಮಗೆ ಈ ಹೆಸರನ್ನ ಈ ಹಿಂದೆಯೂ ಹೆಗ್ಗದ್ದೆಯಲ್ಲಿ ಕೇಳಿದ್ದೀನಿ ಅಂತ ಅನಿಸ್ಬೋದು. ಹೌದು, ನಾನು ಕಳೆದ ಒಂದು 3 ತಿಂಗಳ ಹಿಂದೆ ಇದೇ ಸ್ಕೂಲ್ಗೆ ಬಂದು ಇಲ್ಲಿನ ಒಂದಿಷ್ಟು ಚಿತ್ರಣವನ್ನು ನಿಮ್ಗೆ ತೋರಿಸಿದ್ದೆ. ಇಲ್ಲಿ ಮಕ್ಕಳು ಓದಿದ್ರೆ ಅವರ ಫ್ಯೂಚರ್ ಯಾವ ರೀತಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ. ಈ ಶಾಲೆಯ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದೆ. ಸೊ ಇವತ್ತು ಮತ್ತೊಮ್ಮೆ ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನೋಡಿ ಇಲ್ಲೆಲ್ಲ ತುಂಬ ಜನ ಬಂದಿದ್ದಾರೆ ಅಡ್ಮಿಷನನ್ನು ಮಾಡ್ಕೊಳ್ಳೋದಕ್ಕೆ. ಆಲ್ರೆಡಿ ಬೇರೆ ಬೇರೆ ಭಾಗಗಳಿಂದ ಬಂದು ತಮ್ಮ ಮಕ್ಕಳನ್ನು ಇಲ್ಲಿ ಸೇರಿಸ್ಬೇಕು ಅಂತ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ, ಜೊತೆಗೆ ತುಂಬ ಚೆನ್ನಾಗಿ ಒಳ್ಳೆಯ ಟೀಚರ್ಸ್ಗಳಿದ್ದಾರೆ. ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಇಲ್ಲಿ ತುಂಬ ಬೆಲೆ ಇದೆ. ಆಮೇಲೆ ಇನ್ನೂ ತುಂಬ ವಿಚಾರಗಳು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಯಾರಾದರೂ ತಮ್ಮ ಮಕ್ಕಳನ್ನು ಒಳ್ಳೆಯ ಸ್ಕೂಲ್ಗೆ ಸೇರಿಸ್ಬೇಕು ಅನ್ನುವಂಥ ತುಡಿತಾ ಇದ್ದರೆ ಒಮ್ಮೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇನ್ನೊಬ್ಬರಿಗೂ ನೀವು ಇದನ್ನು ತಲುಪಿಸಿ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಸಂಸ್ಥೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಮೇಶ್ ಶೆಟ್ಟಿ ಅವರು, ಚೇರ್ಮನ್ ಆಗಿರುವಂತಹ ರಮೇಶ್ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮ ಸ್ವಾಗತ ಕೊಡ್ತೀನಿ. ಸರ್, ಕಾರ್ಯಕ್ರಮ ಸ್ವಾಗತ. ನಾನು 3 ತಿಂಗಳ ಹಿಂದೆ ನಿಮ್ಮ ಸ್ಕೂಲ್ಗೆ ಬಂದೆ. ಒಂದಿಷ್ಟು ಮಾಹಿತಿಯನ್ನ ಚಿತ್ರೀಕರಣ ಮಾಡಿ ಅದನ್ನು ನಮ್ಮ ಜನತೆಗೆ ಕೊಟ್ಟೆ. ಅದರಿಂದ ಸಿಕ್ಕಾಪಟ್ಟೆ ಜನರಿಗೆ ಸಹಾಯ ಆಯಿತು ಅನ್ನೋದು ಗೊತ್ತಾಯಿತು. ಜೊತೆಗೆ ಇಲ್ಲಿ ಒಂದಿಷ್ಟು ಜನ ಬರ್ತಾ ಇದ್ದಾರೆ. ನಾನು ಸರಿಸುಮಾರು 1 ಅವರ್ ಆಯಿತು ನಾನು ಇಲ್ಲಿ ಬಂದು. ಬರ್ತಿದ್ದಾರೆ, ಅಡ್ಮಿಷನ್ ಕೇಳ್ತಿದ್ದಾರೆ, ಮಾಡಿಸ್ಕೊಳ್ತಿದ್ದಾರೆ. ಸುಮ್ಮನೆ ಅಡ್ಮಿಷನ್ ಮಾಡ್ಕೊತಾ ಇಲ್ಲ, ಒಂದು ಸಣ್ಣ ಎಕ್ಸಾಮ್ ಕೂಡ ನೀವು ಅವರಿಂದ ತಗೊಳ್ತಾ ಇದ್ದೀರಾ. ಸೊ ನನಗಿಲ್ಲಿ ಪ್ರತಿ ಸಲ ಬಂದಾಗ ಅನಿಸೋದು, ನೋಡಿ ಸುತ್ತಲೂ ಕಾಡಿದೆ, ಪರಿಸರ ಅಂದರೆ ಪ್ರಕೃತಿಯ ಮಧ್ಯದಲ್ಲಿ ನಿಮ್ಮದೊಂದು ವಿದ್ಯಾದೇಗುಲ ನೆಲೆ ನಿಂತಿದೆ. ಪ್ರಕೃತಿಯ ಮಡಿಲಲ್ಲಿ ಓದೋದಕ್ಕೆ ತುಂಬ ಜನರಿಗೆ ಅವಕಾಶಗಳು ಸಿಗೋದಿಲ್ಲ. ಬಹುಶಃ ಸಿಟಿ ಮಂದಿಗೆ ಈ ವಿಡಿಯೋ ತುಂಬ ಇಷ್ಟ ಆಗ್ಬೋದು ಅನ್ಕೊತೀನಿ. ಯಾಕೆ ಸರ್ ಇಲ್ಲಿಯೇ ಒಂದು ವಿದ್ಯಾದೇಗುಲವನ್ನು ಪ್ರಾರಂಭ ಮಾಡಬೇಕು, ಸೊ ಇಂಥ ಒಂದು ಪ್ಲೇಸಲ್ಲಿ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಓಕೆ, ಮೊದಲನೇದಾಗಿ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಮತ್ತೆ ನಮ್ಮ ಸಂಸ್ಥೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ತುಂಬ ಸಪೋರ್ಟ್ ಮಾಡಿದಿರಿ. ಎಸ್ ಸರ್. ನಿಮ್ಮ ಮೊದಲನೇ ಪ್ರಶ್ನೆಗೆ ನನ್ನ ಉತ್ತರ ಇಷ್ಟೇ. ಸಿಟಿ ಅಂತ ಮಂಗಳೂರಿರಲಿ, ಬ್ಯಾಂಗ್ಳೂರಿರಲಿ, ಒಳ್ಳೊಳ್ಳೆ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಬೇಕಾದಷ್ಟು ಬೆಸ್ಟ್ ಕಾಲೇಜ್ ಅಂತ ಹೇಳುವ, ಬೆಸ್ಟ್ ಸ್ಕೂಲ್ ಹೇಳುವಂಥದ್ದು, ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಇರುವಂಥದ್ದು ಎಲ್ಲ ಕಡೆ ಇದೆ.
ಹೌದು ಅದ್ರ ಜೊತೆಗೆ ಅವರ ಫೀಸ್ ಸ್ಟ್ರಕ್ಚರ್ ಲಕ್ಷಗಟ್ಟಲೆ ಇದೆ. ಹೌದು. ಆದ್ರೆ ನಮ್ಮ ಊರಲ್ಲಿ ಮಕ್ಕಳಿಗೆ, ಇಂಥ ರಿಮೋಟ್ ಪ್ಲೇಸ್ ಇರುವಂತ ಹಳ್ಳಿ ಮಕ್ಕಳಿಗೆ ಅಷ್ಟು ಲಕ್ಷಗಟ್ಟಲೆ ಕೊಡ್ಲಿಕ್ಕೂ ಆಗುದಿಲ್ಲ, ಆ ಊರಿಗೆ ಹೋಗ್ಲಿಕ್ಕೂ ಆಗುದಿಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಟಾಸ್ಕ್. ಹಾಗಾಗಿ ನಮ್ಮ ಉದ್ದೇಶವಷ್ಟೇ ಒಂದು ಇಂಥ ರಿಮೋಟ್ ಪ್ಲೇಸ್ ಅಲ್ಲಿ, ಇಂಥ ಹಳ್ಳಿಯಲ್ಲಿ ನಾವು ಒಳ್ಳೆ ಎಜುಕೇಶನ್, ಸಿಟಿಗೆ ಈಕ್ವಲೆಂಟ್ ಆದ ಒಳ್ಳೆ ಎಜುಕೇಶನ್ ಕೊಡ್ಬೇಕನ್ನುವ ಮನಸ್ಸಿಂದ ನನ್ನ ರಿಚ್ ಎಕ್ಸ್ಪೀರಿಯನ್ಸ್, ಟೀಚಿಂಗ್ ಫೀಲ್ಡ್ ರಿಚ್ ಎಕ್ಸ್ಪೀರಿಯನ್ಸ್ ಅನ್ನ ನಾನು ನಮ್ಮ ಊರಲ್ಲಿ, ನಮ್ಮ ಹಳ್ಳಿಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇಂಥ ದೊಡ್ಡ ಮಹತ್ ಕಾರ್ಯ ಅಂತ ಹೇಳ್ಬಹುದು, ಮತ್ತೆ ದೊಡ್ಡ ಚಾಲೆಂಜ್, ರಿಸ್ಕ್ ತಗೊಂಡಿದ್ದೇವೆ ಅಂತ ಹೇಳಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ಎಸ್ ಸರ್, ನೀವು ಹೇಳಿದಾಗೆ ಇಲ್ಲಿ ರೂರಲ್ ನಮ್ಮ ಬಸ್ ಫೆಸಿಲಿಟಿ ನೋಡಿದ್ರಿ, ಬಸ್ ಫೆಸಿಲಿಟಿ ವೆರಿ ವೆರಿ ಎಕ್ಸ್ಪೆನ್ಸಿವ್ ಅಂಡ್ ಲಾಸ್ ಬಜೆಟ್ ಆಗುವಂತ ಒಂದು ವರ್ಕ್ ಇರಬಹುದು. ಅದನ್ನ ಹಾಕೊಂಡು ನಮ್ಮ ರೂರಲ್ ಏರಿಯಾದ ಬಡ ಮಕ್ಕಳಿಗೆ ಹೆಲ್ಪ್ ಆಗುವ ಹಾಗೆ ನಾಮಿನಲ್ ಫೀಸ್ ಇಟ್ಕೊಂಡು ಒಂದು ಒಳ್ಳೆ ಎಜುಕೇಶನ್ ಕೊಡುವ ಒಂದು ಚಾಲೆಂಜ್ ಮಾಡ್ತಾ ಇದ್ದೇವೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರ್, ಇಲ್ಲಿ ಸುತ್ತಮುತ್ತಲಿನ ಮಕ್ಕಳನ್ನ ಜೊತೆಗೆ ಬೇರೆ ಬೇರೆ ಭಾಗಗಳಿಂದ ಮಕ್ಕಳು ಇಲ್ಲಿಗೆ ಬಂದು ಓದ್ತಿದ್ದಾರೆ ಅನ್ನೋದು ಗೊತ್ತಾಯ್ತು. ಒಂದು ಮಗುವಿನ ಇಂಪ್ರೂವ್ಮೆಂಟ್ಗೆ ನಿಮ್ಮ ಸಂಸ್ಥೆ ಎಷ್ಟು ಶ್ರಮವನ್ನು ವಹಿಸುತ್ತೆ ಸರ್? ಶ್ರಮದ ಬೆಲೆ ಕಟ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಯಾವ ರೀತಿ ಹೇಳೋದು ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಶ್ರಮ ಅಂದ್ರೆ ಥ್ರೂಔಟ್ 24/7 ಥ್ರೂಔಟ್ ದ ಇಯರ್, ಅಕಾಡೆಮಿಕ್ ಇಯರ್ ನಾವು ಮಕ್ಕಳ ಅಭಿವೃದ್ಧಿಗಾಗಿ ನಮ್ಮ ಇಡೀ ಸಿಸ್ಟಮ್, ನಮ್ಮ ಮ್ಯಾನೇಜ್ಮೆಂಟ್, ಟೀಚಿಂಗ್ ಫ್ಯಾಕಲ್ಟಿ, ನಾನ್ ಟೀಚಿಂಗ್ ಫ್ಯಾಕಲ್ಟಿ, ಮಕ್ಕಳ ಪೇರೆಂಟ್ ಜೊತೆ ಇದ್ದೇವೆ ಅಂತ ಹೇಳುವ ಸ್ಪಷ್ಟ ಇನ್ಫಾರ್ಮೇಶನ್ ಕೊಡಲಿ. ಟೀಚಿಂಗ್ ಕ್ವಾಲಿಟಿ ಯಾವ ರೀತಿ ಇರುತ್ತೆ ಅನ್ನೋದು ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಟೀಚಿಂಗ್ ಇಲ್ಲದೆ ಒಂದು ಸಂಸ್ಥೆ ಗಟ್ಟಿ ಕಟ್ಟಲಿಕ್ಕೆ ಆಗೋದಿಲ್ಲ. ನಾವು ಅದಕ್ಕೋಸ್ಕರ ಫಸ್ಟ್ ಮಾಡಿದ್ದೆ, ನಾವು ಬೆಸ್ಟ್ ಕ್ವಾಲಿಟಿ ಟೀಚರ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೇವೆ. ಇಲ್ಲ ಎಲ್ಲ ಎಕ್ಸ್ಪೀರಿಯನ್ಸ್, ಬೇರೆ ಬೇರೆ ಸಂಸ್ಥೆಯಲ್ಲಿ ಎಕ್ಸ್ಪೀರಿಯನ್ಸ್ ಆದ ಟೀಚಿಂಗ್ ಫ್ಯಾಕಲ್ಟಿಯನ್ನ ನಾವು ಇಲ್ಲಿ ಅವರಿಗೆ ಒಂದು ಒಳ್ಳೆ ಗೌರವಾನ್ವಿತ ರೆಮ್ಯುನರೇಷನ್ ಕೊಟ್ಕೊಂಡು ನಮ್ಮ ಸಂಸ್ಥೆಯ ಮಕ್ಕಳಿಗೆ ಅವರ ಎಜುಕೇಶನ್ ದಾರಿ ಹರಿಲಿಕ್ಕೆ ಫಸ್ಟ್ ಕೆಲಸ ಮಾಡಿದ್ದೆ ನಾವು ಒಳ್ಳೆ ಟೀಚಿಂಗ್ ಅಪಾಯಿಂಟ್ಮೆಂಟ್. ಸರ್, ಇನ್ನೊಂದು ವಿಚಾರ ನನ್ಗೆ ಇಲ್ಲಿ ತುಂಬಾ ಇಷ್ಟ ಆಗಿದ್ದು, ಈಗ ನಾವೆಲ್ಲ PUC ಆದ ನಂತರದಲ್ಲಿ CET ಇರ್ಬೋದು, JEE ಇರ್ಬೋದು, NEET ಇರ್ಬೋದು, ಇದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಹೋಗ್ತೀವಿ. ಆದ್ರೆ ನಿಮ್ಮಲ್ಲಿ ಅದಿಲ್ಲ. ಮಕ್ಕಳು ಚಿಕ್ಕವರು ಇದ್ದಾಗಿಂದಲೇ ಅವರನ್ನ ಅಂತಹ ಎಕ್ಸಾಮ್ಗಳಿಗೆ ನಾವು ರೆಡಿ ಮಾಡಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಅದಕ್ಕೋಸ್ಕರ ಒಂದು ಪ್ರೋಗ್ರಾಮ್ಸ್ ಅನ್ನ ಇಟ್ಟಿದ್ದೀರಂತೆ. ಅದೇನು ಅನ್ನೋದನ್ನ ಹೇಳಿದ್ರೆ ಒಳ್ಳೆ ಕ್ವಶನ್ ಕೇಳಿದ್ರಿ. ಯಾಕಂದ್ರೆ ನಾನು ಒಂದು 30 ವರ್ಷ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡಿದವ. ಅಲ್ಲಿ PUC ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತುಂಬಾ ಟಫ್ ಆಗ್ತಿತ್ತು. ಈಗ ಅಂತೂ ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮಿನೇಷನ್, JEE, NEET ಅಂತ ಎಕ್ಸಾಮಿನೇಷನ್, ಕಬ್ಬಿಣದ ಕಡಲೆ ಅಂತ ಎಕ್ಸಾಮಿನೇಷನ್ ಅನ್ನ ಒಂದು ಕ್ರ್ಯಾಕ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಸಾಧ್ಯ. ಅದು ಯಾಕೆ ಕಷ್ಟ ಅನ್ನೋದನ್ನ ನಮ್ಗೆ ಗೊತ್ತಿತ್ತು. ಹಾಗಾಗಿ ನಾವು ನಮ್ಮ ಸ್ಕೂಲಲ್ಲಿ 6ನೇ ಕ್ಲಾಸಿಂದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ IIT NEET ಫೌಂಡೇಶನ್ ಕೋಚಿಂಗ್ ಅನ್ನ ರುಟೀನ್ ಟೈಮ್ ಟೇಬಲ್ ಎಲ್ಲ ಹಾಕೊಂಡು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ 4 ಸಬ್ಜೆಕ್ಟಿಗೆ ನಮ್ಮಲ್ಲಿ ಬೆಸ್ಟ್ ಫ್ಯಾಕಲ್ಟಿ, ಆಲ್ ಟೀಚಿಂಗ್ ಫ್ಯಾಕಲ್ಟಿ, ಡಬಲ್ ಪೋಸ್ಟ್ ಗ್ರಾಜುಯೇಷನ್ ಆದವರು, B.Ed ಮತ್ತು MSc ಆದವ್ರನ್ನ ಇಟ್ಕೊಂಡು ಅವರಿಗೆ CET NEET ಕೋಚಿಂಗ್ ಅನ್ನ ಚೆನ್ನಾಗಿ ಕೊಟ್ಕೊಂಡು, ವಾರದ ಟೈಮ್ ಟೇಬಲ್ ಅಲ್ಲೇ ಕ್ಲಾಸ್ ಹಾಕೊಂಡು ಅವ್ರಿಗೆ ಬೇಕಾಗೋ ಮೆಟೀರಿಯಲ್ ಕೊಟ್ಕೊಂಡು ಅವ್ರು ಈಗಲೇ ರೆಡಿ ಮಾಡ್ತಾ ಇದ್ವಿ. ಆ ಮಕ್ಕಳು PUCಗೆ ಹೋಗುವಾಗ 100% ಒಂದು ಒಳ್ಳೆ ಸಕ್ಸಸ್ ಆಗ್ತಾರೆ ಅನ್ನೋ ಭರವಸೆ ಇದೆ ನಮಗೆ. ಓಕೆ ಸರ್, ಈಗ ಅಡ್ಮಿಷನ್ ಓಪನ್ ಆಗಿದೆ. ಇನ್ನು ಎಷ್ಟು ದಿನಗಳ ಕಾಲ ಇದಿರುತ್ತೆ ಸರ್? ನಾವೊಂದು ರಿಸ್ಟ್ರಿಕ್ಟ್ ಮಾಡ್ತೇವೆ, ಅಡ್ಮಿಷನ್ ರಿಸ್ಟ್ರಿಕ್ಟ್ ಮಾಡ್ತೇವೆ. ಯಾಕಂದ್ರೆ ಕ್ವಾಲಿಟಿ ಹಾಳು ಮಾಡ್ಲಿಕ್ಕೆ ಎಂದೂ ರೆಡಿ ಇಲ್ಲ ನಾವು. ಒಳ್ಳೆ ಒಂದು ನಮ್ಗೊಂದು ಸ್ವಲ್ಪ ಹಾಸ್ಟೆಲ್ ಫೆಸಿಲಿಟಿ ಇದೆ. ಅದ್ರ ಬಗ್ಗೆ ನನ್ನ ಸಹೋದ್ಯೋಗಿಗಳು ಮಾತಾಡ್ತಾರೆ. ಹಾಸ್ಟೆಲ್ ಫೆಸಿಲಿಟಿಯಲ್ಲಿ ಬೇಕಾದಷ್ಟು ಏನುಂಟು, ಹಾಗೆ ಲೋಕಲ್ ನಮ್ಮ ಪರಿಸರದ ವಿದ್ಯಾರ್ಥಿಗಳಿಗೆ ಎಷ್ಟು ಬರ್ಬೋದು ಒಂದು ಲಿಮಿಟೇಷನ್ ಇಟ್ಕೊಂಡಿದ್ದೇವೆ. ಈ ಕ್ಲಾಸಲ್ಲಿ 40 ಮಕ್ಕಳಿಗಿಂತ ಹೆಚ್ಚು ಹಾಕೊಳ್ಳೋದಿಲ್ಲ. ಅಷ್ಟೇ ಮಾಡ್ಕೊಂಡು ನಾವು ಒಂದು ಲಿಮಿಟ್ ಇಟ್ಕೊಂಡು ಅಡ್ಮಿಷನ್ ಸ್ಟಾಪ್ ಮಾಡ್ತೇವೆ. ಓಕೆ, ಈ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇರುವಂತ ಮಕ್ಕಳಿಗೆ ವೆರಿ ಸ್ಪೆಷಲ್ ಆದ್ಯತೆಯನ್ನ ಕೊಡ್ತೀರಾ? ಅದು ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೇಳಿದಿರಿ. ಸ್ಪೋರ್ಟ್ಸ್ ಮಕ್ಕಳಿಗೆ ನಮ್ಮ ಓವರ್ ಆಲ್ ಎಜುಕೇಶನ್ ಜೊತೆಗೆ ಮಕ್ಕಳಿಗೆ ಕಲ್ಚರ್ ಕಲಿಸ್ಬೇಕು, ವಿನಯ ಕಲಿಸ್ಬೇಕು, ಆಮೇಲೆ ಸ್ಪೋರ್ಟ್ಸ್ ಆಕ್ಟಿವಿಟಿ. ಸ್ಕೂಲ್ ಅಲ್ಲಿ ಅವರೆಲ್ಲ ಮಲ್ಟಿ ಟ್ಯಾಲೆಂಟ್ ಆಗಿರ್ತಾರೆ ಮಕ್ಕಳು. ಅವರನ್ನ ಸ್ಪೋರ್ಟ್ಸ್ ಅಲ್ಲಿ ಯಾರು ಟ್ಯಾಲೆಂಟ್ ಇದ್ದಾರೆ 100% ಅವ್ರಿಗೆ ನಾವು ಸ್ಪೋರ್ಟ್ಸ್ ಅಲ್ಲಿ ಮೋಟಿವೇಟ್ ಮಾಡ್ಕೊಂಡು, ನಮ್ಮಲ್ಲಿ 4 PD ಇದ್ದಾರೆ. ಎಲ್ಲ ಫೀಲ್ಡ್ ಅಲ್ಲಿ ಅವ್ರನ್ನ ಟ್ರೈನಿಂಗ್ ಕೊಟ್ಕೊಂಡು ಅವ್ರು 100% ಅವ್ರ ಆ ಪ್ಯಾಷನ್ ಇದ್ದ ವಿದ್ಯಾರ್ಥಿಗಳಂತಾದ್ರೆ ಅವ್ರಿಗೆ ಸ್ಕೂಲ್ ಫೀಸ್ ಅಲ್ಲಿಯೂ ಕನ್ಸೆಷನ್ ಕೊಟ್ಕೊಂಡು ನಾವು ಸಪೋರ್ಟ್ ಮಾಡುವಂತ ಒಂದು ಸಂಸ್ಥೆ. ಸರ್, ಈಗ ಅಡ್ಮಿಷನ್ ಮಾಡಬೇಕು ಅಂತ ಇದ್ರೆ ಈಗ ಬೇರೆ ಬೇರೆ ಭಾಗಗಳಿಂದ ಈ ವಿಡಿಯೋನ ನೋಡ್ತಾರೆ, ಅಲ್ಲಿಂದ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವಂತ ತುಡಿತಾ ಇರುತ್ತೆ. ಸೊ ಅಂಥವ್ರಿಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ಕೊಟ್ಟಿರ್ತೀನಿ. ಸೊ ಅವರು ಯಾವ ರೀತಿ ನಿಮ್ಗೆ ಕಾಲ್ ಮಾಡಿನೇ ಬರ್ಬೇಕಾ ಅಥವಾ ಯಾವ ರೀತಿ ಪ್ರೋಸೆಸ್ ಯಾವ ರೀತಿ ತಗೋಬೇಕು? ಎಸ್ ನಮ್ಮ ಕಾಂಟ್ಯಾಕ್ಟ್ ಎನಿ ಟೈಮ್ ಕೊಡಬಹುದು. 24 ಗಂಟೆ ಓಪನ್ ಇರುವಂತ ನನ್ನ ನಂಬರ್, ಎನಿ ಟೈಮ್ ಕಾಲ್ ಮಾಡಬಹುದು. ನಾವು ಅವರಿಗೆ ಕಮ್ಯುನಿಕೇಶನ್ ಮಾಡ್ತೇವೆ, ಅವರಿಗೆ ನಮ್ಮ ಪ್ರೊಸೀಜರ್ ಹೇಳ್ತೇವೆ, ಅವರಿಗೆ ನಮ್ಮ ಯಾವ ರೀತಿ ಇರ್ತದೆ, ನಾವು ಎಲ್ಲಿ ಇರ್ತೇವೆ ಎಲ್ಲವನ್ನು ಡಿಟೇಲ್ ಇನ್ಫಾರ್ಮೇಶನ್. ಒಂದು ವಿಚಾರ ಅಂದ್ರೆ
ಈ ವಿಡಿಯೋದಲ್ಲಿ ನಾನು ಹೇಳೋಕೆ ಇಷ್ಟಪಡೋದು ಕೇವಲ ನೀವು ಇಲ್ಲಿ ಅಡ್ಮಿಷನ್ ಮಾಡಬೇಕು ಅಂತಾನೆ ಬರೋ ಅವಶ್ಯಕತೆ ಇಲ್ಲ. ಒಂದ್ಸಲ ಕಾಲೇಜನ್ನ ನೋಡೋದಕ್ಕೆ ನೋಡಿ ಮಾಡಿ ಹೇಳುವ. ಯಾಕಂದ್ರೆ ನಾವು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ತುಂಬಾ ಚೆನ್ನಾಗಿ ಕೇಳಿದ್ರಿಂದ ಯಾರಿಗೂ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಸುಳ್ಳು ಹೇಳಿ ನಾವು ಅಡ್ಮಿಷನ್ ಮಾಡೋ ಪ್ರವೃತ್ತಿ ಅಲ್ಲ ನಮ್ದು ಕರೆಕ್ಟ್ ಆಗಿ ಅಥೆಂಟಿಕ್ ಆಗಿದ್ದು ನಾವು 100% ಚಾಲೆಂಜ್ ಅಲ್ಲೇ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಇಲ್ಲಿ ಬಂದು ನೋಡಿ ನಮ್ಮನ್ನ ಇಷ್ಟ ಆದ್ಮೇಲೆ ಅಡ್ಮಿಷನ್ ಮಾಡಿ ಹೇಳುವ. ಒಂದು ಸ್ಟೂಡೆಂಟ್ಸ್ಗೆ ಮತ್ತೆ ಪೇರೆಂಟ್ಸ್ಗೆ ನಿಮ್ ಕಡೆಯಿಂದ ಏನಾದ್ರೂ ಒಂದು ಮೆಸೇಜ್ ಅನ್ನ ಕೊಡೋದಾದ್ರೆ ಏನ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ವಿಡಿಯೋ ಮುಖಾಂತರ? ಯಾಕಂದ್ರೆ ಈಗ ತುಂಬಾ ಜನ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಲ್ಲಿ ಇದೆ. ನಾನು ಯಾವ ಸ್ಕೂಲ್ಗೆ ಸೇರಿಸ್ಬೇಕು, ಯಾವ ಕಾಲೇಜಿಗೆ ಸೇರಿಸ್ಬೇಕು, ಸೊ ನನ್ನ ಮಗು ಅಲ್ಲಿ ಹೋದ್ರೆ ಚೆನ್ನಾಗಿ ಓದ್ತಾನ, ಆಕ್ಚುಲಿ ಏನ್ ಎಜುಕೇಶನ್ ಕೊಡ್ಬೇಕು ಅನ್ನೋದು ದೊಡ್ಡ ಕನ್ಫ್ಯೂಷನ್ ಅಲ್ಲಿ ಇದೀವಿ ನಾವು. ಅಂತವ್ರಿಗೆ ಏನ್ ಹೇಳೋಕೆ ಇಷ್ಟಪಡ್ತೀವಿ? ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರಂ. ಇದರ ಅರ್ಥ ಇಷ್ಟೇ, ವಿದ್ಯೆ ಮಕ್ಕಳಿಗೆ ವಿನಯ ಕೊಡ್ತದೆ, ವಿನಯದಿಂದ ಮಕ್ಕಳು ಒಳ್ಳೆ ಸ್ಥಾನಮಾನ ಸಿಗ್ತದೆ, ಗೌರವ ಸಿಗ್ತದೆ, ಮತ್ತೆ ಅವರು ಡೆವಲಪ್ಮೆಂಟ್ ಆಗ್ತಾರೆ. ಇದು ಸಂಸ್ಕೃತದ ಒಂದು ಸೂಕ್ಷ್ಮ ಅರ್ಥ. ಇದೇ ಕಾನ್ಸೆಪ್ಟ್ ಅಲ್ಲಿ ನಾವು ಮಕ್ಕಳಿಗೆ ಎಜುಕೇಶನ್ ಕೊಡುವುದೇ ನಮ್ಮ ಮಕ್ಕಳು ಒಳ್ಳೆ ಪ್ರಜೆಗಳಾಗಬೇಕು, ವಿನಯ ಕಲ್ತ್ಕೊಳ್ಬೇಕು, ನಾಳೆ ಸಮಾಜದ ಒಳ್ಳೆ ವ್ಯಕ್ತಿಗಳಾಗಬೇಕು. ಇದಕ್ಕೆ ಪೂರಕವಾದ ಎಲ್ಲ ವಾತಾವರಣ ಕಲ್ಪಿಸಬೇಕು. ವಿದ್ಯೆ ಜೊತೆಗೆ ಅವ್ರಿಗೆ ಕಲ್ಚರಲ್ ಆಕ್ಟಿವಿಟಿಲಿ, ಸ್ಪೋರ್ಟ್ಸ್ ಆಕ್ಟಿವಿಟಿಲಿ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬೇಕಾಗುವಂಥದ್ದು ನಾವು ಟ್ರೈನಿಂಗ್ ಕೊಡಬೇಕು. ನಾವು ನಮ್ಮ ಸಂಸ್ಥೆಯಿಂದ ಹೊರಗೆ ಹೋಗುವ ವಿದ್ಯಾರ್ಥಿ ತುಂಬ ಚೆನ್ನಾಗಿ ಕಾನ್ಫಿಡೆಂಟ್ ಆಗಿ ಇನ್ನೊಂದು ಕಡೆ ಹೋಗಬೇಕು ಅನ್ನುವ ಒಂದೇ ಒಂದು ಗುರಿಯಲ್ಲಿ ಸಂಸ್ಥೆ ಕಟ್ಟಿದ್ದೇವೆ ಅಂತ ಹೇಳಿ ಇಷ್ಟಪಡ್ತೇನೆ. ಎಸ್ ಸರ್, ತುಂಬ ಖುಷಿ ಆಯಿತು. ಸೊ ನಾವು ಇವತ್ತು ಮತ್ತೆ ಕರಾವಳಿ ಭಾಗಕ್ಕೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಿಮ್ಮ ಒಂದು ವಿದ್ಯಾದೇಗುಲವನ್ನು ನಾವು ತೋರಿಸ್ಬೇಕಿತ್ತು. ನೋಡಿ, ನೀವೇ ನೋಡ್ತಾ ಇದ್ದೀರಾ, ಎಲ್ಲರೂ ಬರ್ತಿದ್ದಾರೆ, ವಿಚಾರಿಸ್ತಾ ಇದ್ದಾರೆ, ಅಡ್ಮಿಷನ್ ಮಾಡ್ಕೊತಿದ್ದಾರೆ. ಮತ್ತು ಸುಮ್ಮನೆ ಏನು ಅಡ್ಮಿಷನ್ ಮಾಡ್ಕೊತಾ ಇಲ್ಲ, ಅದಕ್ಕೊಂದು ಸ್ಮಾಲ್ ಎಕ್ಸಾಮ್ ಕೂಡ ನೀವು ಕಂಡಕ್ಟ್ ಮಾಡ್ತಿದ್ದೀರಾ. ಸೊ ಮಕ್ಕಳಿಗೆ ಏನೇನು ಬೇಕು ಎಲ್ಲವನ್ನ ಈ ವಿದ್ಯಾದೇಗುಲ ಕೊಡ್ತಾ ಇದೆ ಅನ್ನೋದು ನಮಗೆ ಖುಷಿ ಆಗುತ್ತೆ. ಯಾಕಂದರೆ ನಾವೇ ಪ್ರಾರಂಭದಲ್ಲಿ ತೋರಿಸಿರುವಂಥದ್ದು. ಸೊ ಇವತ್ತು ಮತ್ತೆ ಬಂದು ನಿಮ್ಮ ಒಂದು ಸ್ಕೂಲ್ನ ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ನಾವು ಇಲ್ಲಿಗೆ ಬಂದಾಗೆಲ್ಲ ನಿಮ್ಮ ಪ್ರೀತಿ ಹಾಗೇ ಇರುತ್ತೆ, ಮತ್ತು ನಮ್ಮ ಬಾಂಧವ್ಯ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಈ ವಿಡಿಯೋಯಿಂದ ಸಿಕ್ಕಾಪಟ್ಟೆ ಮಕ್ಕಳಿಗೆ ಹೆಲ್ಪ್ ಆಗಲಿ, ಮತ್ತು ಪೇರೆಂಟ್ಸ್ಗಳಿಗೆ ಒಂದು ಒಳ್ಳೆ ಎಜುಕೇಷನ್ ಮಕ್ಕಳಿಗೆ ಯಾವ್ದು ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋಕೆ ನಾವು ಇಲ್ಲಿಗೆ ಬಂದಿರುವಂಥದ್ದು ನಮ್ಗೆ ಒಂದು ತೃಪ್ತಿ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಸುಜ್ಞಾನ್ ಎಜುಕೇಷನ್ ಟ್ರಸ್ಟ್ ಲಿಟ್ಲ್ ಸ್ಟಾರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಸೆಕ್ರೆಟರಿ ಆಗಿರುವಂತಹ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಈಗ ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಇವ್ರ ಹತ್ರ ಒಂದಿಷ್ಟು ವಿಚಾರಗಳನ್ನು ನಾನು ಮಾತಾಡೋದಿದೆ. ಸರ್, ಈಗ ನನ್ನ ಹಿಂದೆ ಒಂದು ಇದು ಕಾಣಿಸ್ತಾ ಇದೆ, ಇದು ಸಮ್ಮರ್ ಕ್ಯಾಂಪ್ ಮಂಥನ ಅಂತ ಮಾಡಿದ್ರೆ. ಆ ಹೆಸರೇ ತುಂಬಾ ಚೆನ್ನಾಗಿದೆ. ನಾವೆಲ್ಲ ಮಂಥನ ಮಾಡಲೇಬೇಕು ಕೆಲವೊಂದು ವಿಚಾರವನ್ನ. ಇದು ಬೇಸಿಗೆಯ ಶಿಬಿರ. ನಾವು ಈ ಸಿಟಿಗಳಲ್ಲಿ ಬೇಸಿಗೆ ಶಿಬಿರ, ಸಮ್ಮರ್ ಕ್ಯಾಂಪ್ ಅನ್ನ ನೋಡಿದೀವಿ. ಆದ್ರೆ ಈ ಕರಾವಳಿ ಭಾಗದಲ್ಲೂ ಈ ಒಂಥರ ಒಂದು ಪ್ರಕೃತಿಯ ಮಡಿಲಲ್ಲಿ ಒಂದು ಸಮ್ಮರ್ ಕ್ಯಾಂಪ್ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಡಿಫ್ರೆಂಟ್ ಆಗಿರುತ್ತೆ ಅಂತ. ಏನೆಲ್ಲ ಮಾಡ್ತೀರಾ ಸರ್ ಈ ಸಮ್ಮರ್ ಕ್ಯಾಂಪಲ್ಲಿ? ಸರ್, ನೀವು ಹೇಳಿದಾಗೆ ಖಂಡಿತ ಈ ಮಂಥನ ಅನ್ನುವಂತಹದ್ದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಅಗತ್ಯ ಇರುವಂತದ್ದು. ಅವರ ಜೀವನದಲ್ಲಿ ಮಂಥನ ಅನ್ನುವಂಥದ್ದು ಬೇಕೇ ಆಗ್ತದೆ. ನಮ್ಮ ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ ಅವರು ನಾವು ಇಲ್ಲಿ ನಮ್ಮ ಎಜುಕೇಶನ್ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇವೆ. ಸೊ ಅದರ ಜೊತೆಗೆ ನಾವು ಈಗ ಬೇಸಿಗೆ ಶಿಬಿರ, ಯೂಶುವಲಿ ಸಿಟಿಯಲ್ಲಿ ಬೇಸಿಗೆ ಶಿಬಿರ ಮಾಡುವಂತ ಉದ್ದೇಶ ಏನಂತ ಹೇಳಿದ್ರೆ ಅಲ್ಲಿರುವ ಪೇರೆಂಟ್ಸ್ ತುಂಬಾ ಬ್ಯುಸಿ ಇರ್ತಾರೆ. ಆಗ ಅವರನ್ನ ಈ ಬೇಸಿಗೆ ಈ ಸಮ್ಮರ್ ವೆಕೇಶನ್ ಅಲ್ಲಿ ಮಕ್ಕಳನ್ನ ಒಂದು ಅವರಿಗೆ ನೋಡ್ಕೊಳ್ಳಿ ಕಷ್ಟ ಆಗ್ತದೆ ಅನ್ನೋ ಉದ್ದೇಶದಿಂದ ಅವ್ರ ಸಮ್ಮರ್ ಕ್ಯಾಂಪ್ ಅನ್ನುವಂತ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದೆ. ಬಟ್ ನಮ್ಮ ಕರಾವಳಿ ಭಾಗದಲ್ಲಿ ಆ ಸಿಚುವೇಶನ್ ಇಲ್ಲ. ಆದ್ರೆ ನಾವು ಯಾಕೆ ಇಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇವತ್ತಿನ ಮಕ್ಕಳು ಸ್ವಲ್ಪ ಸಮಯ ಸಿಕ್ಕಿದ್ರೆ ಸಾಕು, ಅವರು ಬೇರೆ ಯಾವುದೇ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಇರ್ಬೋದು, ಬೇರೆ ಇದಕ್ಕೆ ಯಾವುದಕ್ಕೂ ಹೋಗೋದಿಲ್ಲ, ಮೊಬೈಲ್ ಹಿಡ್ಕೊಳ್ತಾರೆ, ಅದನ್ನ ನೋಡ್ತಾ ಇರ್ತಾರೆ. ಟೈಮ್ ಪಾಸ್ ಹೌದು. ಎಲ್ಲಿ ಒಂದು ಅರ್ಧ ಗಂಟೆ ಊಟದ ಟೈಮಲ್ಲೂ ಇರ್ಬೋದು, ಒಂದು ಅರ್ಧ ಗಂಟೆ ಎಲ್ಲಿ ಮನೆಗೆ ತಂದೆ ತಾಯಿಗಳು ಬಂದಾಗ ಅವ್ರ ಫೋನ್ ತಗೊಂಡು ನೋಡ್ತಾ ಇರ್ತಾರೆ. ಬಟ್ ಅದನ್ನ ಹೇಗೆ ಡಿಸ್ಟ್ರಾಕ್ಟ್ ಮಾಡುವಂಥದ್ದು? ಸ್ಕೂಲ್ ಇರುವಾಗ ಹೇಗಿದ್ರು ಒಂದು 6 to 8 hours ಅವ್ರ ಸ್ಕೂಲಲ್ಲಿ ಕಳೀತಾರೆ. ಬಟ್ ಮನೆಗೆ ಹೋದಾಗ ಅದು ವೆಕೇಶನ್ ಅಲ್ಲಿ ಅವರು 24 hours ಮನೆಯಲ್ಲಿ ಇರೋದ್ರಿಂದ ಈ ಒಂದು ಆ ಮೊಬೈಲ್, ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇಂದ ಅವರು ಡಿಸ್ಟ್ರಾಕ್ಟ್ ಮಾಡಬೇಕು, ಬೇರೆ ವಿಚಾರದಲ್ಲಿ ಅವರಿಗೆ ಆಸಕ್ತಿ ಬರಬೇಕು ಅನ್ನುವಂಥ ಉದ್ದೇಶದಿಂದ ನಾವಿಲ್ಲಿ ಸಮ್ಮರ್ ಕ್ಯಾಂಪ್ ಏನೆಲ್ಲ ಇದು ಮಾಡ್ತೀರಾ? ಇಲ್ಲಿ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಒಂದು ಯಕ್ಷಗಾನ, ನಮ್ಮ ಕರಾವಳಿ ಭಾಗದಲ್ಲಿ ನಿಮ್ಗೆ ಗೊತ್ತುಂಟು ಯಕ್ಷಗಾನ ಎಷ್ಟು ಪ್ರಸಿದ್ಧಿ ಪಡೆದಿದೆ ಅನ್ನುವಂಥದ್ದು. ಯಕ್ಷಗಾನಕ್ಕೆ ಬಹಳಷ್ಟು ಒತ್ತು ಕೊಡ್ತೇವೆ. ಅದರ ಜೊತೆಗೆ ಕರಾಟೆ ಇರ್ಬೋದು, ಮಕ್ಕಳಿಗೆ ಸ್ವಿಮ್ಮಿಂಗ್ ಇರ್ಬೋದು, ಕ್ಲೇ ಮಾಡಲಿಂಗ್ ಇರ್ಬೋದು. ಸ್ವಿಮ್ಮಿಂಗ್ ನಾವು ಇಲ್ಲಿ ಪಕ್ಕದಲ್ಲಿ ಒಂದು ಒಳ್ಳೆ ರೆಸಾರ್ಟಿಗೆ ಕರ್ಕೊಂಡು ಹೋಗಿ ಮಕ್ಕಳಿಗೆ ಅಲ್ಲಿ ಸ್ವಿಮ್ಮಿಂಗ್ ಅನ್ನ ತರಬೇತಿ ಕೊಡ್ತೇವೆ. ಅದ್ರ ಜೊತೆಗೆ ಕ್ಲೇ ಮಾಡಲಿಂಗು, ಕ್ರಾಫ್ಟಿಂಗು, ಹಾಗೆ ನಮ್ಮ ಈ
ಇದರಲ್ಲಿ ಗಾಳಿಪಟ ಉತ್ಸವ ಅಂತ ಮಾಡ್ತೇವೆ. ನಮ್ಗೆ ಗೊತ್ತಿಲ್ಲ ಯಾವ್ಯಾವ ಮಕ್ಕಳಲ್ಲಿ ಯಾವ ಪ್ರತಿಭೆ ಅಡಗಿದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಅದು ಹೊರಗೆ ಬರುವಂತಹದ್ದು ಈ ಸಮ್ಮರ್ ಕ್ಯಾಂಪಿನಿಂದ, ಈ ಆಕ್ಟಿವಿಟೀಸ್ ಇಂದ. ಈ ಬಾರಿಯ ಸಮ್ಮರ್ ಕ್ಯಾಂಪ್ ಈಗ ಸದ್ಯಕ್ಕೆ ನಡೀತಾ ಇದೆ ಅನ್ನೋದು ಗೊತ್ತಾಯ್ತು. ಹಾಗಾಗಿ ಅದನ್ನ ನಾನು ಕೇಳಿದೆ. ಸರ್, ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ಸುನಾದ ಸಂಗಮ ಅಂತ ಹೇಳಿ ಮತ್ತೊಂದು ಎವ್ರಿ ಸ್ಯಾಟರ್ಡೆ ಒಂದು ಕಾರ್ಯಕ್ರಮ ನಡೆಯುತ್ತೆ ಈ ಒಂದು ಸ್ಕೂಲಲ್ಲಿ ಅನ್ನೋದು ಗೊತ್ತಾಯ್ತು. ನೋಡಿ, ಮಕ್ಕಳಿಗೆ ಎಜುಕೇಶನ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸ್ಟೇಜ್ ಹತ್ತೋದಿರ್ಬೋದು, ಅವರು ತಮ್ಮನ್ನು ತಾನು ತೊಡಗಿಸ್ಕೊಳ್ಳೋದಿರ್ಬೋದು, ಕಲೆ ಅನ್ನೋದು ಬರಬೇಕು ಮಕ್ಕಳಿಗೆ ಅಂತ. ಸೊ ಈ ಕಾರ್ಯಕ್ರಮ ಎವ್ರಿ ಸ್ಯಾಟರ್ಡೆ ನಡೆಯುವಂಥದ್ದು, ಅದರಲ್ಲಿ ಏನೆಲ್ಲ ನಡೀತದೆ ಸರ್? ಖಂಡಿತ. ನಾವಿಲ್ಲಿ ಶಿಕ್ಷಣ ಅಂತ ಆದಾಗ ನಾವಿಲ್ಲಿ ಬರೀ ಅಕಾಡೆಮಿಕ್ ಅನ್ನ ಮಾತ್ರ ನೋಡ್ತೇವೆ. ಭಾರತೀಯ ಶಿಕ್ಷಣ ಅಂತ ಹೇಳಿದ್ರೆ ನಾವು ಹಿಂದಿನ ರಾಜರ ಕಾಲದಲ್ಲಿ ನೋಡಿದ್ರೆ, ಭಾರತೀಯ ಶಿಕ್ಷಣ ಅಂತ ಹೇಳಿದ್ರೆ ನಮ್ಮ ಏನು ಸಿಲೆಬಸ್ ಜೊತೆಗೆ ಬೇರೆ ಎಲ್ಲಾ ಆಕ್ಟಿವಿಟೀಸ್, ಅದರಲ್ಲಿ ಕಲೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ನಾಟ್ಯ, ನೃತ್ಯ, ಹಾಡುಗಾರಿಕೆ, ಪ್ರತಿಯೊಂದಕ್ಕೂ ಕೂಡ ನಾವು ಮಹತ್ವವನ್ನು ಕೊಡ್ತಾ ಇದ್ವಿ ಮುಂದೆ. ಬಟ್ ಇವತ್ತಿನ ಈ ಒಂದು ಪಾಶ್ಚಿಮಾತ್ಯ ಎಜುಕೇಶನ್ ಸಿಸ್ಟಮ್ ನಮ್ಮ ಮೇಲೆ ಅದು ಬಹಳಷ್ಟು ಪ್ರಭಾವ ಬೀರಿದೆ. ಅದರಿಂದಾಗಿ ನಾವು ಬರೇ ಕರಿಕ್ಯುಲಮ್ ಏನು ಬುಕ್ಸಿಗೆ ಮಾತ್ರ ನಾವು ಬುಕ್ಸಲ್ಲಿ ಏನಿದೆ ಅದಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ, ಅದನ್ನ ಬಿಟ್ಟು ಹೊರಗಡೆ ಹೋಗ್ತಾ ಇಲ್ಲ. ಜಸ್ಟ್ ಫಾರ್ ನೇಮ್ ಸೇಕ್ ಕೆಲವೊಂದು ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇರ್ತೇವೆ. ಆದ್ರೆ ಹಾಗೆ ಆಗಬಾರದು. ಅದರ ಮಹತ್ವ ನಮ್ಮ ಎಜುಕೇಶನ್ ಖಂಡಿತ ಇದೆ. ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಈಗ ಸುನಾದ ಸಂಗಮದಲ್ಲಿ ಯಾವ್ದೆಲ್ಲ ತಗೊಂಡಿದ್ದೇವೆ ಅಂತೇಳಿ ಮದ್ದಳೆ, ಯಕ್ಷಗಾನ ಇರ್ಬೋದು, ಮತ್ತೆ ಹಾಗೆ ಅವರಿಗೆ ಬೇರೆ ಬೇರೆ ತಬಲದಲ್ಲಿರ್ಬೋದು, ಕೀಬೋರ್ಡ್ ಇರ್ಬೋದು, ಪ್ರತಿಯೊಂದು ವಿಚಾರ, ಭರತನಾಟ್ಯ ಇರ್ಬೋದು, ಎಲ್ಲದನ್ನು ನಾವು ಹೇಳಿ ಕೊಡ್ತಾ ಇರ್ತೇವೆ. ಯಾಕಂತ ಹೇಳಿದ್ರೆ ಈ ಯೋಗ ತರಬೇತಿ ಅದರಲ್ಲಿ ಬಹಳ ಮುಖ್ಯವಾಗಿರೋದು. ಈಗ ನಮ್ಗೆ ಕೂಡ ಇಲ್ಲಿ ತರಬೇತಿ ಕೊಡ್ತೇವೆ. ಅದು ವೆರಿ ಇಂಪಾರ್ಟೆಂಟ್. ಇವತ್ತಿನ ಮಕ್ಕಳಿಗೆ ಅದಿದ್ರೆ ಬಹುಶಃ ಅವ್ರ ಹೆಲ್ತ್ ಕಂಡೀಷನ್ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ. ಯಾಕಂತ ಹೇಳಿದ್ರೆ ಎಜುಕೇಶನ್ ಮಕ್ಕಳಿಗೆ ಆಸಕ್ತಿ ಒಂದು ಇದ್ರೆ ಸಾಕಾಗೋದಿಲ್ಲ, ಅವರಿಗೆ ಕಾನ್ಸಂಟ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದಪ್ಪ. ಈ ಕಾನ್ಸಂಟ್ರೇಷನ್ ಹೇಗೆ ಬರ್ತದೆ ಅಂತ ಹೇಳಿದ್ರೆ ನಾವು ಯೋಗ ಮಾಡೋದ್ರಿಂದ ಇರ್ಬೋದು, ಭರತನಾಟ್ಯ ಕಲಿಯೋದ್ರಿಂದ ಇರ್ಬೋದು, ಅದಕ್ಕೆ ಬಹಳಷ್ಟು ಆ ಕಾನ್ಸಂಟ್ರೇಷನ್ ಏಕಾಗ್ರತೆ ಅನ್ನುವಂಥದ್ದು ನಾವು ಕಲಿಯುವುದೇ ಇಂಥದ್ರಲ್ಲಿ. ಸೊ ಯೋಗದಿಂದ ಏಕಾಗ್ರತೆ ಹೆಚ್ಚುತ್ತದೆ, ಭರತನಾಟ್ಯದಿಂದ ಏಕಾಗ್ರತೆ ಹೆಚ್ಚುತ್ತದೆ, ಹಾಡುಗಾರಿಕೆ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅವರ ಫ್ಯೂಚರ್ ಅಲ್ಲಿ ತುಂಬಾ ಯೂಸ್ಫುಲ್ ಆಗೋ ರೀತಿಲೇ ನೀವು ಖಂಡಿತ. ಅದರಲ್ಲಿ ಯಾರು ಎಕ್ಸ್ಪರ್ಟ್ ಇರ್ತಾರೆ ಅವ್ರನ್ನ ಕರ್ಕೊಂಡು ಬಂದು ನಾವು ಅವರಿಗೆ ತರಬೇತಿ ಕೊಡ್ತೇವೆ. ಮತ್ತೆ ನೋಡಿ, ಮಕ್ಕಳಿಗೆ ತುಂಬಾ ಜನ ಹೇಳೋದೊಂದು ಮಾತಿದೆ, ಸರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನಾಗುತ್ತೆ ಸರ್, ಓದಿದ್ರೆ ಮಾರ್ಕ್ಸ್ ಸಾರು ಬರುತ್ತೆ, ಅದರಿಂದ ಒಳ್ಳೇದಾಗುತ್ತೆ ಅಂತ. ಅಂತವರಿಗೋಸ್ಕರ ಈ ಪ್ರಶ್ನೆ. ಖಂಡಿತ. ಬರೀ ಓದಲಿಕ್ಕೆ ಏನು ಉತ್ತೇಜನ ಬೇಕು ಅಲ್ವಾ, ಒಂದು ನಮಗೆ ಏಕಾಗ್ರತೆ ಬೇಕಾಗ್ತದೆ, ಇನ್ನೊಂದು ಗೆಲ್ಲುವ ಛಲ. ಈ ಗೆಲ್ಲುವ ಛಲ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಹೆಚ್ಚು ಮಕ್ಕಳು ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆದ್ರೆ ಅವರಿಗೆ ನಂಗೆ ಗೆಲ್ಲಬೇಕು ಅನ್ನುವಂಥ ಛಲ ಸ್ಪೋರ್ಟ್ಸ್ ಅಲ್ಲಿ ಇರ್ತದೆ. ಅದು ಖಂಡಿತವಾಗಿ ಅಕಾಡೆಮಿಕ್ ಇದ್ರಲ್ಲೂ ಬಂದೇ ಬರ್ತದೆ. ಆದ್ರಿಂದ ನಾವು ಪ್ರತಿ ಸುನಾದ ಸಂಗಮ ಅನ್ನುವಂಥದ್ದನ್ನ ನಾವು ಪ್ರತಿ ಶನಿವಾರ ಅದನ್ನ ಮಕ್ಕಳು ಬುಕ್ಸ್ ತರುವ ಅಗತ್ಯನೇ ಇಲ್ಲ. ಪ್ರತಿ ಶನಿವಾರ ಆಕ್ಟಿವಿಟೀಸ್ ಇರ್ತದೆ. ಅದ್ರ ಜೊತೆಗೆ ನಾವು ಚೆಸ್ ಕಾಂಪಿಟೇಷನ್ ಅದು ಬಹಳ ಉಪಯೋಗ ಆಗುವಂಥದ್ದು, ವೇದಿಕ್ ಮ್ಯಾಥ್ಸ್, ಎಲ್ಲಾ ಆಸ್ಪೆಕ್ಟ್. ಒಂದು ಸಾಧಾರಣ ಒಂದು ವೀಕಲ್ಲಿ ಒಂದು 10 ಬೇರೆ ಬೇರೆ ಕಲಾವಿದರನ್ನು ಕರ್ಕೊಂಡು ಬಂದು, ಯಾರು ಎಕ್ಸ್ಪರ್ಟ್ ಇದ್ದಾರೆ ಕರ್ಕೊಂಡು ಬಂದು ವಿದ್ಯಾರ್ಥಿಗಳಿಗೆ ಅವರಿಗೆ ಮುಂಚೆ ನಾವು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋ ಆಪ್ಷನ್ ಕೊಡ್ತೇವೆ. ನಾನು ಒಂದೆರಡು ಇಮೇಜಸ್ ಗಳನ್ನ ನೋಡಿದ್ದೆ ನಿಮ್ಮ ಕಾಲೇಜ್ ಹಿಂದೆ ನಾವು ತೋರಿಸುವಾಗ. ರವಿ ಬಸ್ರೂರ್ ಕೂಡ ಇಲ್ಲಿಗೆ ಬಂದಿದ್ರು. ಸೊ ಅವರಿಂದನೂ ಕೂಡ ಕೆಲವೊಂದು ಕಾರ್ಯಕ್ರಮ. ರವಿ ಬಸ್ರೂರ್ ಅವರು ಕಳೆದ ವರ್ಷದ ಸುನಾದ ಸಂಗಮ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದೆ ರವಿ ಬಸ್ರೂರ್. ಅವರ ಬಾಲ್ಯದಿಂದ ಅವರು ಇಲ್ಲಿವರೆಗೆ ಬಂದಿರುವಂತಹ ಒಂದು ಜರ್ನಿಯನ್ನು ಕೂಡ ಅವರು ನಮ್ಮ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡ್ರು. ಅದರಿಂದ ಖಂಡಿತ ಒಂದೆರಡು ವಿದ್ಯಾರ್ಥಿಗಳಾದ್ರೂ ಇಂಪ್ರೆಸ್ ಆಗಿ ಅದನ್ನ ಅವರ ಸ್ಫೂರ್ತಿಯಾಗಿ ತೆಗೆದುಕೊಂಡು ಅವರು ಕೂಡ ಒಂದು ಜೀವನದಲ್ಲಿ ಒಂದು ಉತ್ತಮ ಒಂದು ಸಾಧನೆ ಮಾಡ್ತಾರೆ ಎನ್ನುವಂತಹ ಉದ್ದೇಶದಿಂದ ನಾವು ಬಹಳಷ್ಟು ಸೆಲೆಬ್ರಿಟೀಸ್ ಅವ್ರು ಏನು ಜೀವನದಲ್ಲಿ ಸಾಧನೆ ಮಾಡಿದ್ರೆ ಅವ್ರನ್ನ ಕರ್ಕೊಂಡು ಬಂದು ನಮ್ಮ ವಿದ್ಯಾರ್ಥಿಗಳ ಮುಂದೆ ನಿಲ್ಲಿಸ್ತೇವೆ. ಇನ್ನೊಂದು ವಿಚಾರ ಕೇಳಬೇಕು ಸರ್. ಈಗ ಇದು ಲಿಟಲ್ ಸ್ಟಾರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಹೌದು. ಸೊ ಇಲ್ಲಿರೋದೆಲ್ಲರೂ ಕೂಡ ಕನ್ನಡ ಮೀಡಿಯಂ ಇಂದಾನೆ ಆಲ್ಮೋಸ್ಟ್ ಬಂದಿರುವಂತ ಸ್ಟೂಡೆಂಟ್ಗಳು ಇದ್ದಾರೆ. ಅಂದ್ರೆ ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ಅವನೇನೋ ತುಂಬಾ ಮಾರ್ಕ್ ತಗೋಬೇಕು, ಅವ್ನು ಹಾಗಿರ್ಬೇಕು ಹೀಗಿರ್ಬೇಕು ಅನ್ನುವಂಥ ಒತ್ತಡಗಳಿಲ್ಲ. ಅವ್ನು ಹೇಗಿದ್ರು ನಾವು ರೆಡಿ ಮಾಡ್ತೀವಿ, ಅವನ್ನ ಚೆನ್ನಾಗಿ ಅವ್ನು ಓದೋ ತರ ನಾವು ಮಾಡ್ತೀವಿ ಅಂತ ನೀವು ಅದೊಂದು ಜವಾಬ್ದಾರಿಯನ್ನ ನಮ್ಮ ಕೊನೆ ವಿಡಿಯೋದಲ್ಲೂ ಹೇಳಿದ್ದೀರಾ, ಅದನ್ನ ತಗೊಂಡಿದ್ದೀರಾ. ಸೊ ಈ ಇಂಗ್ಲಿಷ್ ಅನ್ನೋ ಬಳಕೆ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವೀಗ ಒಂದು ಸಿಟಿಲಿ ಒಂದು ಕಂಪನಿಯಲ್ಲಿ ಇದ್ದಾಗ್ಲೂ ಕೂಡ ನಮ್ಮ ಕಮ್ಯುನಿಕೇಶನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದು ಕನ್ನಡ ಆದ್ರೂ ಸ್ಪಷ್ಟವಾಗಿರ್ಬೇಕು, ಇಂಗ್ಲಿಷ್ ಆದ್ರೂ ಸ್ಪಷ್ಟವಾಗಿರ್ಬೇಕು. ನಿಮ್ ಪ್ರಕಾರ ಇದು ಎಷ್ಟು ಉಪಯುಕ್ತ ಅಂತ ಅನ್ಸುತ್ತೆ ಸರ್? ಈಗ ನಾನು ಒಬ್ಬ ಪೇರೆಂಟ್ ಆಗಿ ನನ್ನ ಮಗುವಿನಿಂದ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೇನೆ ಅಂತ ಹೇಳಿದ್ರೆ, ಅವನ ಎಜುಕೇಶನ್ ಮುಗಿಸಿ ಹೊರಗಡೆ ಹೋದಾಗ ಇವತ್ತಿನ ಈ ಗ್ಲೋಬಲ್ ಕಾಂಪಿಟೇಷನ್ ಅಲ್ಲಿ ಎಲ್ಲಾದ್ರೂ ಅವನು ಆ ಕಾಂಪಿಟೇಷನ್ ರೆಡಿಯಾಗಿ ಅವನು ಸರ್ವೈವ್ ಆಗ್ಬೇಕನ್ನುವಂಥದ್ದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ. ಆದ್ರಿಂದ ಇಲ್ಲಿ ಲ್ಯಾಂಗ್ವೇಜ್ ಇಸ್ ಡಿಫ್ರೆಂಟ್, ಕಮ್ಯುನಿಕೇಶನ್ ಇಸ್ ಡಿಫ್ರೆಂಟ್. ಕಮ್ಯುನಿಕೇಶನ್ ಯಾವ ಲ್ಯಾಂಗ್ವೇಜ್ ಅಲ್ಲೂ ಮಾಡ್ಬೋದು, ಅದನ್ನ ಹೇಗೆ ಮಾತಾಡ್ಬೇಕನ್ನುವಂತಹದ್ದನ್ನ ಮಕ್ಕಳು ಆ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ಕಲಿತಾರೆ. ಬಟ್ ಇಂಗ್ಲಿಷ್ ಅನ್ನೋದು ಬಹಳ ಮುಖ್ಯ. ಇಂಗ್ಲಿಷ್ ಯಾಕಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ಯಾವುದೇ ಒಂದು
ಉದ್ಯೋಗ ಇರ್ಬೋದು, ವ್ಯವಹಾರ ಇರ್ಬೋದು, ಆ ಒಂದು ಆ ಪ್ರದೇಶಕ್ಕೆ ಸೀಮಿತವಾಗಿಲ್ಲ, ಗ್ಲೋಬಲೈಸೇಷನ್ ಆಗ್ತಾ ಇದೆ. ಆಗ ಇಂಗ್ಲಿಷ್ ಅನ್ನುವಂಥದ್ದು ಗ್ಲೋಬಲ್ ಲ್ಯಾಂಗ್ವೇಜ್. ಆದ್ರಿಂದ ಈ ಗ್ಲೋಬಲ್ ಲ್ಯಾಂಗ್ವೇಜ್ ಅಲ್ಲಿ ಅವರು ಎಕ್ಸ್ಪರ್ಟ್ ಆಗಲೇಬೇಕು. ಕಮ್ಯುನಿಕೇಶನ್ ಅದರಲ್ಲಿ ಬಹಳ ಫ್ಲೂಯೆಂಟ್ ಆಗಿ ಮಾಡಬೇಕು. ಆದ್ರಿಂದ ನಾವು ಇದನ್ನು ನೀವು PUC ಹೋದಾಗ ಅಥವಾ 8th 9th 10th ಅಲ್ಲಿ ಅವ್ರನ್ನ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಫ್ರಮ್ ದಿ ಬಿಗಿನಿಂಗ್ ಝೀರೋ. ಯಾವ ರೀತಿ ಡೆವಲಪ್ ಮಾಡ್ತೀರಾ ನೀವು? ಸಣ್ಣ ಈಗ LKG UKG ಇಂದನೇ ಮಕ್ಕಳಿಗೆ ಇಂಗ್ಲಿಷನ್ನ ಗ್ರಾಮ್ಯಾಟಿಕಲಿ ಅವರು ಸರಿಯಾಗಿ ಪ್ರೊನೌನ್ಸ್ ಮಾಡಿ ಅದನ್ನ ಮಾತಾಡುವುದನ್ನ ಅವರಿಗೆ ನಾವಲ್ಲಿ ಕಲಿಸ್ತೇವೆ. ಅದಕ್ಕೆ ಏನಾಗ್ಬೇಕಂತ ಹೇಳಿದ್ರೆ ಅವರಿಗೆ ಕಲಿಸುವಂತಹ ಟೀಚರ್ ಇಂಗ್ಲಿಷ್ ಅಲ್ಲಿ ಫ್ಲೂಯೆಂಟ್ ಆಗಿರ್ಬೇಕು. ಆ ಟೀಚರ್ಸ್ನ ನಾವು ತಗೊಂಡು ಇಲ್ಲಿ ಮಕ್ಕಳಿಗೆ ಟ್ರೈನ್ ಮಾಡ್ತೇವೆ. ಆಗ ಸಣ್ಣಗಿರುವಾಗಿಂದ ಅವರು ಗ್ರಾಮ್ಯಾಟಿಕಲಿ ಸರಿ ಆಗ್ತಾರೆ, ಕಾನ್ಫಿಡೆನ್ಸ್ ಬರ್ತದೆ. ಪ್ರತಿಯೊಬ್ಬ ಮಗುವಿಗೂ ಕೂಡ ಸಾಧಾರಣದಿಂದ 5 ರಿಂದ 6 ಲ್ಯಾಂಗ್ವೇಜ್ನ ಎಟ್ ಎ ಟೈಮ್ ಅದನ್ನ ಅವರು ಕಲಿಯುವಂತ ಕೆಪಾಸಿಟಿ ಇರ್ತದೆ. ಆದ್ರಿಂದ ಸಣ್ಣ ಮಕ್ಕಳಿಗೆ ಅವ್ರನ್ನ ಗ್ರಾಮ್ಯಾಟಿಕಲಿ ಸರಿ ಮಾಡಿದರೆ ಅವರಿಗೆ ಇಂಗ್ಲೀಷ್ ಕಮ್ಯುನಿಕೇಷನಲ್ಲಿ ಖಂಡಿತ ಅವರು ಇಂಪ್ರೂವ್ ಆಗ್ತಾರೆ. ಅವರು ನೆಕ್ಸ್ಟ್ ನಾವು ಹೈಸ್ಕೂಲಿಗೆ ಬರುವಾಗ ಅಷ್ಟು ಫ್ಲೂಯೆಂಟ್ ಆಗಿ ಮಾತಾಡೋದು ಇಟ್ಸ್ ಜಸ್ಟ್ ಎ ಪಾರ್ಟ್. ಯಾಕಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಇಂಗ್ಲೀಷ್ ಅನ್ನುವುದು ಬಹಳ ನಮ್ಮ ಮಾತೃಭಾಷೆದ ಜೊತೆಗೆ ಇಂಗ್ಲೀಷ್ ಅನ್ನೋದು ಬಹಳ ಪ್ರಾಮುಖ್ಯತೆ ಇದೆ ಅದಕ್ಕೆ. ಅದರಿಂದಾಗಿ ಅದರಲ್ಲಿ ಅವರನ್ನು ನಾವು ಇಂಪ್ರೂವ್ ಮಾಡ್ತಾ ಇದ್ದೇವೆ. ಎಸ್ ಸರ್, ತುಂಬ ಖುಷಿ ಆಯಿತು ಸರ್. ನಮ್ಮ ವೀಕ್ಷಕರಿಗೆ ನಿಮ್ಮ ಎಲ್ಲ ಮಾಹಿತಿಗಳು ತಲುಪಿಸಬೇಕು ಅನ್ನುವ ಜವಾಬ್ದಾರಿಯನ್ನು ತಗೊಂಡು ಇವತ್ತು ಇಲ್ಲಿಗೆ ಬಂದಿರುವಂಥದ್ದು. ಸೊ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಲಿಟ್ಲ್ ಸ್ಟಾರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನ ಟ್ರೆಜರರ್ ಆಗಿರುವಂತಹ ಭರತ್ ಶೆಟ್ಟಿ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಈಗ ಸದ್ಯಕ್ಕೆ ಇದು ಹಾಸ್ಟೆಲು. ಈಗ ಇಲ್ಲಿ ಅಂದರೆ ನಾವು ಹಿಂದೆಯೂ ಕೂಡ ಈ ವಿಡಿಯೋನ ಒಮ್ಮೆ ತೋರಿಸಿದ್ದೀವಿ. ನಮಗೆ ಹಾಸ್ಟೆಲ್ ಅಂತ ಹೇಳಿದ ತಕ್ಷಣ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ ಅಲ್ವಾ? ಸೊ ಹಾಸ್ಟೆಲ್ ಫೆಸಿಲಿಟಿ ಎಲ್ಲ ಕಡೆನೂ ಇರ್ಬೋದು, ಆದರೆ ಬೇರೆ ಭಾಗಕ್ಕೂ ನಿಮ್ಮಲ್ಲಿರುವಂಥ ಹಾಸ್ಟೆಲ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀರಾ? ಎಸ್ ಸರ್, ಅದಕ್ಕಿಂತ ಮುಂಚೆ ನಾವೇನ್ ಕಾಲಿಡ್ತಾ ಇದ್ದೇವೆ ಈ ಹಾಸ್ಟೆಲ್ ಶೃಂಗೇರಿ ಕಿರಿಯ ಶ್ರೀಗಳ ಅಮೃತ ಹಸ್ತದಿಂದ ಉದ್ಘಾಟನೆ ಆಗಿರೋ ಹಾಸ್ಟೆಲ್ ಇದೆ. ಅವರು ಬರೋದೇ ತುಂಬಾ ಕಡಿಮೆ, ಅಂತದ್ರಲ್ಲಿ ಅವ್ರ ಕೈಯಿಂದ ಉದ್ಘಾಟನೆ ಮಾಡಿ ತುಂಬಾ ಆಶೀರ್ವಾದ ಮಾಡಿ ನಮ್ಗೆ ಈ ಹಾಸ್ಟೆಲ್ ಅನ್ನ ಅವ್ರು ಉದ್ಘಾಟನೆ ಮಾಡಿ ಕೊಟ್ರು. ನಮ್ಮ ಹಾಸ್ಟೆಲ್ ವ್ಯವಸ್ಥೆ ಬೇರೆ ಹಾಸ್ಟೆಲ್ ವ್ಯವಸ್ಥೆಗೆ ತುಂಬಾ ಭಿನ್ನ ಆಗಿದೆ. ನಿಮ್ಗೆ ಗೊತ್ತಿರುತ್ತೆ, ಒಂದು ಹಾಸ್ಟೆಲ್ಗೆ ಎಂಟರ್ ಆದಾಗ ಅಲ್ಲಿ ಯಾವ ರೀತಿ ಗಿಜಿ ವಾತಾವರಣ ಇರುತ್ತೆ, ಒಬ್ಬರ ಮೈ ಮೇಲೆ ಒಬ್ರು ಕೂಡ ಹಾಕಿ ಮಲ್ಕೊಂಡಂಗಿರುತ್ತೆ, ಬಂಕರ್ ಕಾಟ್ ಸಿಸ್ಟಮ್ ಇರುತ್ತೆ, ಒಂದ್ ರೂಮ್ ಅಲ್ಲಿ ತುಂಬಾ ಮಕ್ಕಳನ್ನ ಅಕೊಮೊಡೇಟ್ ಮಾಡಿರ್ತಾರೆ. ಬಟ್ ನಮ್ದು ಆ ರೀತಿ ವ್ಯವಸ್ಥೆಗಳು ಇರೋದಿಲ್ಲ. ಒಂದ್ ರೂಮ್ ಅಲ್ಲಿ ಮಿನಿಮಮ್ ಮಕ್ಕಳನ್ನ ಅಕೊಮೊಡೇಟ್ ಮಾಡ್ತೇವೆ. ಹಾಸ್ಟೆಲ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ವ್ಯವಸ್ಥೆ ಇದೆ. ಇದೀಗ ನಮ್ಮ ಹೊಸ ಹಾಸ್ಟೆಲ್ ಇದು, ಇದರಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಇವತ್ತಿನ ಮಾಡರ್ನ್ ಟೆಕ್ನಾಲಜಿ ಸರಿಯಾಗಿ ಈ ಹಾಸ್ಟೆಲ್ ಅನ್ನ ಬಿಲ್ಟ್ ಮಾಡಿದ್ದೇವೆ. ಸರ್, ಇಲ್ಲಿಗೆ ಒಬ್ಬ ಮಗು ಬಂದ್ರೆ ಅವನು ಯಾವ ರೀತಿ ಇಂಪ್ರೂವ್ ಆಗ್ತಾನೆ, ಮತ್ತೆ ಅವನನ್ನ ಯಾವ ರೀತಿ ನೀವು ಇಂಪ್ರೂವ್ ಮಾಡ್ತೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕಂದ್ರೆ ನಿಮ್ಮ ಹಾಸ್ಟೆಲ್ ಫೆಸಿಲಿಟಿ ಈಗ ನಾವು ಒಂದು ಸದ್ಯಕ್ಕೆ ಬಂದಿರುವಂತದ್ದು ಒಂದು ರೂಮ್ ಒಳಗಡೆ ಮಕ್ಕಳು ಓದ್ತಿದ್ದಾರೆ ಇಲ್ಲಿ. ಸೊ ಹೆಂಗೆ ಯಾವ ರೀತಿ ಇಂಪ್ರೂವ್ ಆಗ್ತಾರೆ ಸರ್? ಇದೀಗ ಹಾಸ್ಟೆಲ್ ನೀವು ನೋಡ್ತಾ ಇದ್ದೀರಿ, ಇದರಲ್ಲಿ ಬೆಡ್ ಇದೆ, ಸ್ಟಡಿ ಟೇಬಲ್ ಇದೆ, ಮತ್ತೆ ಅಲ್ಲಿ ಕಪಾಟ್ ವ್ಯವಸ್ಥೆ ಇದೆ, ಮಕ್ಕಳ ಲಗೇಜ್ ಗಳನ್ನ ಒಬ್ಬೊಬ್ಬರಿಗೆ ಸಪರೇಟ್ ಲಾಕರ್ ವ್ಯವಸ್ಥೆ ಇದೆ. ಸೊ ನಿಮ್ಗೆ ಒಂದ್ ಮಗು ಹಾಸ್ಟೆಲ್ ಬಂದು ಹೇಗ್ ಇಂಪ್ರೂವ್ ಆಗ್ತಾನೆ ಅಂತ ಹೇಳಲಿಕ್ಕೆ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ನಾನು ಈ ಹುಡುಗಂತ ಕೊಡ್ತೇನೆ. ಮೈಲಾರಿ ಎದ್ದೇಳಪ್ಪ. ಇವನು ಮೈಲಾರಿ ಅಂತ ನಮ್ಮ ಸ್ಟೂಡೆಂಟ್. ಇವನು ಕನ್ನಡ ಮೀಡಿಯಂ ಇಂದ ಬಂದಿರೋ ಹುಡುಗ. ಇವ್ 9th ಸ್ಟ್ಯಾಂಡರ್ಡ್ ಸರ್ ನಮ್ಮಲ್ಲಿ ಇಂಗ್ಲಿಷ್ ಮೀಡಿಯಂ ಜಾಯ್ನ್ ಆಗ್ತಾನೆ. 9th ಗೆ ಬರ್ಬೇಕಾದ್ರೆ ನಾವಿಲ್ಲಿ ಎಕ್ಸಾಮ್ ಮಾಡಿದಾಗ ಅವನಿಗೆ ಕೆಲವೊಂದು ಸಬ್ಜೆಕ್ಟ್ ಅಲ್ಲಿ 30 ಮಾರ್ಕ್ಸ್ ಬರ್ತಿತ್ತು, ಒಂದು 40 ಬರ್ತಿತ್ತು. ಎವರೇಜ್ ಒಂದು 35 to 40% ಹುಡುಗ ಅವನು. ಇವತ್ತು 9th ಪಾಸ್ ಆಗಿದ್ದಾನೆ. ನಮ್ಮಲ್ಲಿ ಬಂದು ಡ್ರಾಸ್ಟಿಕ್ ಚೇಂಜಸ್ ಆಗಿದೆ ಅವನಲ್ಲಿ. ಎಲ್ಲಕ್ಕಿಂತ ಜಾಸ್ತಿ ಅವನಲ್ಲಿ ಒಂದು ಛಲ ಇದೆ. ಈಗ ಒಂದು 90-95% ಸ್ಕೋರ್ ಮಾಡ್ತಾ ಇದ್ದಾನೆ. 90-95% ಸ್ಕೋರ್ ಮಾಡ್ತಾ ಇದ್ದಾನೆ. ನೀವು ನನ್ನ ಮಾತು ಕೇಳೋದ್ಕಿಂತ ಅವನ್ ಬಾಯಲ್ಲೇ ಅವ್ನು ಮಾತಾಡ್ತಾನೆ. ಮೈಲಾರಿ, ನಿಂಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಗಿದೆ, ಏನ್ ಚೇಂಜ್ ಆಗಿದೆ? ಶಾಲೆ, ಈ ಹಾಸ್ಟೆಲ್ ನಿನ್ನ ಬದುಕಿಗೆ ಯಾವ ರೀತಿ ಬದಲಾವಣೆ ಆಯ್ತು? ನನ್ನ ಆಸೆ ಏನಂದ್ರೆ ಲಿಟಲ್ ಸ್ಟಾರ್ ಒಂದು ಇಡೀ ಕರ್ನಾಟಕದಲ್ಲಿ ಒಂದು ಫಸ್ಟ್ ಫೇಮಸ್ ಆಗಬೇಕು ಅಂತ ಆಸೆ ಐತೆ. ಯಾಕೆಂದ್ರೆ ನಮ್ಮ ಭಾರತ್ ಸರ್, ರಮೇಶ್ ಸರ್ ಹಾಗೂ ಪ್ರತಾಪ್ ಚಂದ್ರ ಸರ್ ಅವರು ನಮಗೆ ಎಲ್ಲಾ ಫೆಸಿಲಿಟಿಗಳನ್ನು ಕೊಟ್ಟಿದ್ದಾರೆ. ಯಾವುದಕ್ಕೂ ತೊಂದರೆಯನ್ನು ಕೊಟ್ಟಿಲ್ಲ. ಓದಕ್ಕೆ ಏನ್ ಬೇಕಾದ್ರೆ ಮಾಡ್ತಾರೆ, ಓದಕ್ಕೋಸ್ಕರ ಏನ್ ಬೇಕಾದ್ರೆ ಮಾಡ್ತಾರೆ. ಎಷ್ಟೊತ್ತು ಬೇಕಾದ್ರೆ ಬಂದು ನಮ್ಮ ಹತ್ರ ಏನೇ ಹೆಲ್ಪ್ ಇದ್ರೆ, ಏನೇ ಕಷ್ಟ ಇದ್ರು ನಮ್ಗೆ ಸಹಾಯ ಮಾಡ್ತಾರೆ. ಪೇರೆಂಟ್ಸ್ ಕೂಡ ನಮ್ಮಿಂದ ನಮ್ಮ ಮಾರ್ಕ್ಸ್ ನೋಡಿ ತುಂಬಾ ಖುಷಿಯಾಗಿರ್ತಾರೆ. ಅಲ್ಲಿ ತುಂಬಾ ಕಡಿಮೆ ಮಾರ್ಕ್ ಇತ್ತ ನಿನ್ಗೆ ಇಲ್ಲಿ ಬರುವಾಗ? ಈಗ ಎಷ್ಟು ಬಂದಿದೆ? 95% ಬಂದಿದೆ. ನೆಕ್ಸ್ಟ್ SSLC ಅಲ್ಲಿ ಎಷ್ಟು ಮಾಡ್ಬೇಕಂತಿದೆ? ಏನ್ ಕಾನ್ಫಿಡೆನ್ಸ್ ಇದೆ? 100 ಹೌದಾ? ನೋಡಿ, ಈಗ ತುಂಬಾ ಚೇಂಜ್ ಆಗಿದ್ದಾನೆ ಸರ್. ಅವ್ನು 100 ಮಾಡ್ತಾನೋ ಎಷ್ಟು ಮಾಡ್ತಾನೋ ಗೊತ್ತಿಲ್ಲ, ಬಟ್ ಅವನ ಹತ್ರ ಒಂದು ಛಲ ಇದೆ. ನಮ್ಮ ಹಾಸ್ಟೆಲ್ ಬಂದು ಆ ರೀತಿ ಚೇಂಜ್ ಆಗಿದ್ದಾನೆ. ನಮ್ಗೆ ತುಂಬಾ ಖುಷಿ ಸರ್. ನಿಮ್ಮೂರಿಗೂ ಈ ಕರಾವಳಿಗೂ ನಿಮ್ಗೆ ಎಷ್ಟು ಬಾಂಧವ್ಯ ಬೆಳೆದಿದೆ ಈಗ? ಇವಾಗ 300 ಕಿಲೋಮೀಟರ್ ಡಿಸ್ಟೆನ್ಸ್. 300 ಕಿಲೋಮೀಟರ್ ದೂರದಲ್ಲಿ ಬಂದು ಓದ್ತಿದ್ಯಾ?
ಬಹುಶಃ ನಿಂಗೆ ಖುಷಿ ಇದೆಯಲ್ಲ ಈ ಎನ್ವಿರಾನ್ಮೆಂಟ್ ಪ್ರಕೃತಿ ಮಡಿಲಲ್ಲಿ ಓದ್ತಿರೋದಕ್ಕೆ? ಇಲ್ಲೊಂದು ಬಂದು ನಿಂತ್ಕೊಳಕ್ಕೆ ಅಂದ್ರೆ ಅವರೇ ಕಾರಣ. ಹೌದಾ? ನಾವು ಓದ್ತಿರೋದಕ್ಕೆ ಅಷ್ಟೇ ಹೆಲ್ಪ್ ಮಾಡ್ತಾರೆ. ಅಪ್ಪ ಅಮ್ಮ ನಾವು ಕಷ್ಟ ಪಡ್ತಿದ್ದಾರೆ, ನಾವಿಲ್ಲಿ ಸುಮ್ಮನೆ ಇರಕ್ಕಾಗಲ್ಲ, ಓದ್ಬೇಕು. ಅವ್ರನ್ನು ಇರತಕ್ಕ ಚೆನ್ನಾಗಿ ನೋಡ್ಕೊಬೇಕು. ನಮಗೆ ವಾಸ ಐತೆ, ಎಸ್ ಎಸ್ ಅವ್ರು ಎಸ್ ನೋಡ್ಕೊಂತವ್ರು ನಾವು ನೋಡ್ಕೊಂಬೇಕು, ನಮಗೆ ವಾಸ ಐತೆ. ಓಕೆ, ಸ್ಕೂಲ್ ಫೇಮಸ್ ಮಾಡ್ಬೇಕು ಅಂತ. ಖಂಡಿತ ಒಳ್ಳೇದಾಗ್ಲಿ. ಹೀಗೆ ಸ್ಟೂಡೆಂಟ್ಸ್ ಓದ್ತಾ ಇರ್ತಾರೆ. ಹಾಸ್ಟೆಲ್ ನ ವ್ಯವಸ್ಥೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತೇವೆ. ಬೆಳಿಗ್ಗೆ 5 ಗಂಟೆಗೆ ಎಬ್ಸ್ತೇವೆ. ಇವರೆಲ್ಲ ದೊಡ್ಡ ಮಕ್ಕಳು, ಹೈಸ್ಕೂಲ್ ಮಕ್ಕಳು, ಇವರನ್ನ 5 o'clock ಎಬ್ಸ್ತೇವೆ. ಈಗ ಸ್ಟಡಿ ಟೈಮ್ ಅಂತ ಹೆಂಗಿರುತ್ತೆ ಸರ್? ಈಗ ಶಾಲೆ ಒಂದ್ ಸಪರೇಟ್, ಈಗ ಶಾಲೆ ಪಕ್ಕದಲ್ಲೇ ಹಾಸ್ಟೆಲ್ ಇರೋದ್ರಿಂದ ಇಲ್ಲಿಗೆ ಬಂದ್ಮೇಲೂ ಅವ್ರಿಗೆ ಸ್ಟಡಿ ಬೆಳಿಗ್ಗೆ ಎದ್ದು ಕೂಡಲೇ ಅವ್ರಿಗೆ ಯೋಗ ಅಂಡ್ ಮೆಡಿಟೇಷನ್ ಇರುತ್ತೆ. ಯೋಗ ಅಂಡ್ ಮೆಡಿಟೇಷನ್ ಆದ ನಂತರ ಅವರು ಸ್ಟಡಿ ಅವರ್ಸ್ ಗೆ ಹೋಗ್ತಾರೆ. ಸ್ಟಡಿ ಅವರ್ಸ್ ಅಲ್ಲಿ ಅವರು ಓದ್ತಾರೆ. ಆ ಟೈಮ್ ಅಲ್ಲೂ ಕೂಡ ಅವ್ರ ಜೊತೆ ರೆಸಿಡೆನ್ಷಿಯಲ್ ಟೀಚರ್ಸ್ ಅಂತ ಇರ್ತಾರೆ. ಅವರೆಲ್ಲ ಕ್ವಾಲಿಫೈಡ್ ಟೀಚರ್ಸ್. ಅವ್ರ ಈ ಮಕ್ಳ ಜೊತೆನೆ ಹಾಸ್ಟೆಲ್ ಸ್ಟೇ ಮಾಡ್ತಾರೆ. ಇವ್ರಿಗೆ ಏನಾದ್ರು ಡೌಟ್ಸ್ ಬಂದ್ರೆ, ಇವ್ರಿಗೆ ಏನಾದ್ರು ಎಕ್ಸ್ಟ್ರಾ ಹೆಲ್ಪ್ ಬೇಕಾದ್ರೆ ಅವ್ರು ಆ ಟೈಮ್ ಅಲ್ಲಿ ಮಾಡ್ತಾರೆ. ಅದು ಈವ್ನಿಂಗ್ ಕೂಡ ಇರುತ್ತೆ ಸರ್. ಅವರ ಜ್ಞಾನದ ಇಂಪ್ರೂವ್ಮೆಂಟ್ ಇನ್ನೂ ಚೆನ್ನಾಗಿರುತ್ತೆ. ಯಾವ್ದಾದ್ರು ಡೌಟ್ಸ್ ಗಳಿದ್ರೆ ಇಲ್ಲೇ ಕ್ಲಿಯರ್ ಮಾಡ್ಕೊಳ್ಬಹುದು. ಅದು ಬೆಳಿಗ್ಗೆ ಆದ್ರೆ ಈವನ್ ಸಂಜೆ ಕೂಡ ವ್ಯವಸ್ಥೆ ಅದೇ ತರ ಇರುತ್ತೆ. 3:30 ಕ್ಲಾಸಸ್ ಮುಗ್ದಾದ ನಂತರ ಒಂದು ಹಾಫ್ ಅನ್ ಅವರ್ ಅವರಿಗೆ ತಿಂಡಿ ಬ್ರೇಕ್ ಕೊಡ್ತೇವೆ. ಅದ್ ಆದ ನಂತರ ರೆಗ್ಯುಲರ್ ಟೀಚರ್ಸ್ ಯಾರು ಕ್ಲಾಸ್ ಮಾಡ್ತಾರೆ ಆ ಟೀಚರ್ಸ್ ಈ ಹಾಸ್ಟೆಲ್ ಮಕ್ಕಳ ಜೊತೆ ಒಂದು 2 hours ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತಾರೆ. 2 hours ಇದ್ದು ಇದರಲ್ಲಿ ಸ್ಲೋ ಲರ್ನರ್ಸ್ ಇದ್ರೆ ಅವರಿಗೆ ಎಕ್ಸ್ಟ್ರಾ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡೋದು, ಅಥವಾ ಎವರೇಜ್ ಸ್ಟೂಡೆಂಟ್ಸ್ ಗೆ ಇನ್ನೂ ಜಾಸ್ತಿ ಫೋಕಸ್ ಮಾಡೋದು, ಟಾಪರ್ಸ್ ಗೆ ರಿವಿಷನ್ ಕ್ಲಾಸಸ್ ಮಾಡೋದು, ಅದನ್ನೆಲ್ಲ ಮಾಡಿ 2 hours ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಟೀಚರ್ಸ್ ಮನೆಗೆ ಹೋಗ್ತಾರೆ. ಆಮೇಲೆ ರೆಸಿಡೆನ್ಷಿಯಲ್ ಟೀಚರ್ಸ್ ಇವರನ್ನ ಕೇರ್ ಮಾಡ್ತಾರೆ. ಈಗ ಟೀಚರ್ಸ್ ಏನ್ ಹೇಳ್ಕೊಟ್ಟಿದ್ದಾರೆ ಅಥವಾ ಇವತ್ತೇನು ಓದ್ಬೇಕಂತ ಹೇಳಿದ್ದಾರೆ, ಇವ್ರು ಹೋಗಿ ಹಾಸ್ಟೆಲ್ ಅಲ್ಲಿ ಅದನ್ನು ಓದ್ಬೇಕು. ಓದ್ತಾ ಇರೋದನ್ನ ರೆಸಿಡೆನ್ಷಿಯಲ್ ಟೀಚರ್ ಮಾನಿಟರ್ ಮಾಡ್ತಾರೆ. ಮಾನಿಟರ್ ಮಾಡಿ ಆದ ನಂತರ ಎವ್ರಿ ಡೇ ಅವ್ರು ಆ ಸಬ್ಜೆಕ್ಟ್ ಮೇಲೆ ಒಂದು 30 marks ಎಕ್ಸಾಮ್ ಬರೀತಾರೆ. ಸೊ ಇವತ್ತೇನ್ ಓದಿದ್ದಾರೆ ಅನ್ನೋದು ಕೂಡ ನಮ್ಗೆ ಅಲ್ಲಿ ಕೌಂಟ್ ಸಿಗತ್ತೆ. ಹಾಗೆ ಸೊ ಹಾಗಾಗಿ ಈ ತರ ಡ್ರಾಸ್ಟಿಕ್ ಚೇಂಜಸ್ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಮ್ಯಾಜಿಕ್ ಅಂತೂ ಆಗೋದಿಲ್ಲ. ನಮ್ ಸ್ಕೂಲಿಗೆ ಬಂದ್ ಕೂತ್ಕೊಂಡ್ ಕೂಡ್ಲೆ 40 ಇದವನ್ನೆಲ್ಲ 90 ಆಗೋದಿಲ್ಲ. ಈ ತರ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ಲಿಕ್ಕೋಸ್ಕರ ಈ ಒಂದು ಚೇಂಜಸ್ ಆಗ್ಲಿಕ್ಕೆ ಆಯ್ತು ಅಂತ ಹೇಳಲಿಕ್ಕೆ. ಈಗ ಫುಡ್ ವ್ಯವಸ್ಥೆಗಳೆಲ್ಲ ಹೆಂಗಿರುತ್ತೆ? ಯಾಕಂದ್ರೆ ತುಂಬಾ ದೂರದಿಂದ ಬಂದವರಿಗೆ ಇಲ್ಲಿನ ಫುಡ್ ಸ್ಟ್ರಕ್ಚರ್ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಅವ್ರು ಹೊಂದ್ಕೋಬೇಕಾಗುತ್ತೆ. ಅದು ಯಾವ ರೀತಿ ಇರುತ್ತೆ? ಮತ್ತೆ ಈಗ ಸದ್ಯಕ್ಕೆ ಎಲ್ಲೆಲ್ಲಿಂದೆಲ್ಲ ಮಕ್ಕಳು ಇಲ್ಲಿಗೆ ಬಂದಿದ್ದಾರೆ ಅಂತ? ಓಕೆ ಸರ್, ತುಂಬಾ ಇಂಪಾರ್ಟೆಂಟ್ ಫುಡ್ಡಿಗೆ. ನಾವ್ ಇಲ್ಲಿ ಎಷ್ಟೇ ಕ್ವಾಲಿಟಿ ಎಜುಕೇಶನ್ ಕೊಟ್ಟರು ಕೂಡ ಒಂದ್ ಮಗುಗೆ ಒಂದ್ ಒಳ್ಳೆ ಫುಡ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅದು ವ್ಯರ್ಥ ಆಗತ್ತೆ. ಸೊ ಹಾಗಾಗಿ ನಮ್ಮ ಈ ಹಾಸ್ಟೆಲ್ ನಲ್ಲಿ ಸುಮಾರು ಒಂದು 26 ಡಿಸ್ಟ್ರಿಕ್ಟ್ ಗಳಿಂದ ವಿದ್ಯಾರ್ಥಿಗಳಿದ್ದಾರೆ. ಎಲ್ಲಾ ಡಿಸ್ಟ್ರಿಕ್ಟ್ ಎಷ್ಟು ಸ್ಟೂಡೆಂಟ್ ಇರ್ಬೋದು ಸರ್? ಹಾಸ್ಟೆಲ್ ಅಲ್ಲಿ ಒಂದು 350 ಸ್ಟೂಡೆಂಟ್ಸ್ ನ ನಾವು ಈ ವರ್ಷ ಅಡ್ಮಿಷನ್ ಟಾರ್ಗೆಟ್ ಇಟ್ಟಿದ್ದೇವೆ. ನಮ್ಮ ಹಾಸ್ಟೆಲ್ ಕೆಪಾಸಿಟಿ 350 ಬಾಯ್ಸ್ ಅಂಡ್ ಗರ್ಲ್ಸ್ ಸೇರಿ. ಆಲ್ಮೋಸ್ಟ್ ಈಗ ಹಾಸ್ಟೆಲ್ ಅಡ್ಮಿಷನ್ ಒಂದು 70% ಕಂಪ್ಲೀಟ್ ಆಗಿದೆ. ಸೊ ಈ ಹಾಸ್ಟೆಲ್ ನ ಫುಡ್ ವ್ಯವಸ್ಥೆ ಅಂದ್ರೆ ಎಲ್ಲಾ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಇಷ್ಟ ಆಗೋ ರೀತಿಯಲ್ಲಿ ನಾವು ಮಾಡ್ಬೇಕು. ಬರೀ ಕುಂದಾಪುರದವರಿಗೂ ಅಥವಾ ಉತ್ತರ ಕನ್ನಡನೋ ಬೆಳಗಾವಿಯೋ ಒಂದೊಂದು ಜಿಲ್ಲೆಗಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ರಿಗೂ ಇಷ್ಟ ಆಗೋ ರೀತಿಯ ಫುಡ್ ಅನ್ನ ಪ್ರಿಪೇರ್ ಮಾಡ್ತೇವೆ. ಡೈಲಿ ಒಂದೊಂದ್ ತರದ ಮೆನು ಇರುತ್ತೆ, ಅದು ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಕಂಪಲ್ಸರಿ ಎವ್ರಿ ಡೇ ಅವರಿಗೆ ಡಿನ್ನರ್ ಅಲ್ಲಿ ಚಪಾತಿ ಕೊಡ್ತೇವೆ. ಮತ್ತೆ ಯಾವ್ದಕ್ಕೂ ಲಿಮಿಟ್ ಇರೋದಿಲ್ಲ. ಒಂದೇ ತಿನ್ಬೇಕು, 2 ತಿನ್ಬೇಕು, ಎಷ್ಟು ಬೇಕಾದ್ರೂ ಅವ್ರ ಹೊಟ್ಟೆ ತುಂಬಾ ತಿನ್ಬಹುದು. ಆ ವ್ಯವಸ್ಥೆ ನಮ್ಮಲ್ಲಿದೆ. ಹಾಗಾಗಿ ಎಲ್ರು ಕೂಡ ತುಂಬಾ ಹ್ಯಾಪಿ. ನಮ್ಮ ಪೇರೆಂಟ್ಸ್ ಕೂಡ ನಮ್ಮ ಫುಡ್ ಬಗ್ಗೆ ಆಗ್ಲಿ, ಹಾಸ್ಟೆಲ್ ಬಗ್ಗೆ ಆಗ್ಲಿ ತುಂಬಾ ಒಳ್ಳೆ ರೀತಿಯ ಮಾತುಗಳನ್ನ ಆಡ್ತಾರೆ. ಇನ್ಫ್ಯಾಕ್ಟ್ ನಮ್ಮ ಸ್ಕೂಲ್ ಬಗ್ಗೆ ನಾವ್ ಇಲ್ಲಿ ತನಕ ಒಂದೇ ಒಂದು ಅಡ್ಮಿಷನ್ಸ್ ಓಪನ್ ಅಂತ ಆಡ್ ಕೊಡ್ಲಿಲ್ಲ ಯಾವುದೇ ನ್ಯೂಸ್ ಪೇಪರ್ ಅಲ್ಲಿ. ಫಸ್ಟ್ ಟೈಮ್ ನೀವು ನಮ್ಮ ಸ್ಕೂಲಿಗೆ ವಿಸಿಟ್ ಮಾಡಿ ನೀವು ನಿಮ್ಮ ಚಾನಲ್ ಅಲ್ಲಿ ತೋರಿಸಿದ್ರಿ. ಬಿಟ್ರೆ ಯಾವುದೇ ಒಂದು ಟಿವಿ ಆಗ್ಲಿ ಅಥವಾ ಯಾವುದೇ ಪೇಪರ್ ಅಲ್ಲೂ ನಾವು ಅಡ್ಮಿಷನ್ ಓಪನ್ ಆಡ್ ಕೊಟ್ಟು ಮಾಡ್ಕೊಳ್ಳಿಲ್ಲ. ಇದೆಲ್ಲ ನಮ್ಮ ಎಕ್ಸಿಸ್ಟಿಂಗ್ ಪೇರೆಂಟ್ ಅವರ ಫೀಡ್ಬ್ಯಾಕ್ ಇಂದ, ಅವರ ಬಾಯಿಂದ ಬಾಯಿಗೆ ಹೋಗಿ ಆಗಿರುವಂತ ಅಡ್ಮಿಷನ್ಸ್ ಗಳು. ಖಂಡಿತ ನನಗಂತೂ ತುಂಬಾ ಖುಷಿ ಆಯ್ತು. ಒಂದು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಗ್ಬೇಕು. ಇವತ್ತಿನ ಕಾಲದಲ್ಲಿ ಒಂದು ರೈಟ್ ಎಜುಕೇಶನ್ ಅನ್ನೋದು ಬೇಕೇ ಬೇಕು. ಸೊ ಅದು ಒಳ್ಳೆಯ ಕಡೆ ಸಿಗ್ಬೇಕು. ಮತ್ತೆ ಕರಾವಳಿ ಭಾಗದಲ್ಲಿ ಅಂಥದ್ದೇನಾದ್ರು ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ದಿ ಬೆಸ್ಟ್ ಆಗಿರುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ಸ್ ಇಲ್ಲ. ನಿಮ್ ಮಾತಿಗೆ ಮಧ್ಯದಲ್ಲಿ ನಾನು ಮಾತಾಡ್ತೇನೆ. ಹಾಸ್ಟೆಲ್ ನಲ್ಲಿ ಇದ್ರೆ ಅವರು ಡಿಸಿಪ್ಲಿನ್ ಅನ್ನ ಕಲಿತಾರೆ. ಅದಕ್ಕಿಂತ ಜಾಸ್ತಿ ನೀವು ಹೇಳಿದಾಗೆ ಅವ್ರ ಬದುಕನ್ನು ಕಲಿತಾರೆ. ನಾನು ಮುಂದೆ ಈ ಸಮಾಜದಲ್ಲಿ ಹೇಗೆ ಬಾಳಿ ಬದುಕಬೇಕು ಅನ್ನುವ ಶಿಸ್ತನ್ನ ಈ ಹಾಸ್ಟೆಲ್ ವ್ಯವಸ್ಥೆ ಕಲ್ಪಿಸುತ್ತೆ. ಸೊ ಹಾಗಾಗಿ ಯಾರಾದ್ರೂ
ಪೇರೆಂಟ್ಸ್ ಹಾಸ್ಟೆಲ್ ಅಲ್ಲಿ ನಿಮ್ ಮಕ್ಕಳನ್ನ ನೀವು ಇಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ನಿಮ್ ಮಕ್ಕಳಿಗೆ ಮುಂದೆ ಒಂದು ಉಜ್ವಲ ಭವಿಷ್ಯಕ್ಕೆ ಒಂದು ಒಳ್ಳೆ ದಾರಿಯನ್ನ ತೋರಿಸ್ತಾ ಇದ್ದೀರಿ ಅಂತ ಅರ್ಥ. ಇನ್ನೊಂದು ವಿಚಾರ ಕೇಳಬೇಕು, ಈಗ ಅವರು ಮನೆಗೆ ಹೋಗೋದೆಲ್ಲ ಹೆಂಗಿರುತ್ತೆ ಸರ್? ವಾರ ವಾರ ನೀವು ಅವ್ರ ಮನೆ ಕಳಿಸ್ತೀರಾ ಅಥವಾ ಪೇರೆಂಟ್ ಮೀಟಿಂಗ್ ಅಂತ ಏನಾದ್ರು ಇರುತ್ತಾ, ಹೇಗೆ ಅಂತ? ಅದು ಮನೆಗೆ ಹೋಗ್ಲಿಕ್ಕೂ ಕೂಡ ಒಂದು ಸಿಸ್ಟಮೆಟಿಕ್ ಆಗಿರುತ್ತೆ ಸರ್. ಒಂದ್ ಟರ್ಮ್ ಅಂದ್ರೆ ಜೂನಿಗೆ ಅವ್ರ ಅಡ್ಮಿಷನ್ ಆದ್ರೆ ಅಕ್ಟೋಬರ್ ತನಕ ನಾವು 1 ಟರ್ಮ್ ಅಂತ ಕನ್ಸಿಡರ್ ಮಾಡ್ತೇವೆ. ಅಕ್ಟೋಬರ್ ಅಲ್ಲಿ ಒಂದು 8 ಡೇಸ್ ಹಾಲಿಡೇಸ್ ಕೊಡ್ತೇವೆ ಅವರಿಗೆ. ಅದ್ರ ಮಧ್ಯದಲ್ಲಿ 2 ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇರುತ್ತೆ. ಆ ಟೈಮ್ ಅಲ್ಲಿ ಅವ್ರ ಪೇರೆಂಟ್ಸ್ ಬರ್ತಾರೆ ಮೀಟಿಂಗ್ ಗೆ, ಬಂದ್ಬಿಟ್ಟು ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿ ಅವ್ರ ಜೊತೆ ಇಟ್ಕೊಂಡು ಮತ್ತೆ ನಮ್ಮ ಹತ್ರ ಕಳಿಸ್ತಾರೆ. ಮತ್ತೆ ಮಾರ್ಚ್ ಅಲ್ಲಿ ಆಸ್ ಯೂಶುವಲ್ 2 ಮಂತ್ಸ್ ಹಾಲಿಡೇ ಇರುತ್ತೆ. ಈ ತರ ಸಿಸ್ಟಮೆಟಿಕ್ ಆಗಿರುತ್ತೆ. ಪೇರೆಂಟ್ಸ್ ಗೆ ನಾವು ಮೊದಲೇ ಇನ್ಫಾರ್ಮ್ ಮಾಡಿರ್ತೇವೆ ಯಾವಾಗ ಮನೆ ಕಳಿಸ್ತೇವೆ, ಯಾವ ತರ ಪೇರೆಂಟ್ಸ್ ಮೀಟಿಂಗ್ ಇದೆ, ಅದೆಲ್ಲದನ್ನು ಒಂದು ಶೆಡ್ಯೂಲ್ ಕೊಟ್ಟಿರ್ತೇವೆ ಪೇರೆಂಟ್ಸ್ ಗೆ. ಅದ್ರ ಪ್ರಕಾರನೇ ನಡ್ಕೊಂಡು ಹೋಗುತ್ತೆ. ಖಂಡಿತ ಸರ್, ತುಂಬಾ ಖುಷಿ ಆಯ್ತು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಮತ್ತೆ ನಿಮ್ಮ ಇಡೀ ತಂಡ ನಮ್ಮ ಜೊತೆ ಭಾಗವಹಿಸ್ತು. ಸೊ ಹಾಗಾಗಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನಮ್ಮ ಸ್ಕೂಲಿಗೆ ವಿಸಿಟ್ ಮಾಡಿ ಆದ್ಮೇಲೆ ನಿಮ್ಮ ಪರಿಚಯದವರು ತುಂಬಾ ಜನ ನಮ್ಮ ಕಡೆ ಬಂದಿದ್ದಾರೆ. ಅದಕ್ಕೂ ಕೂಡ ಬಿಗ್ ಥ್ಯಾಂಕ್ಸ್ ನಮ್ಮ ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ ನ ಪರವಾಗಿ. ಹೀಗೆ ಬರ್ತಾ ಇರಿ, ಒಳ್ಳೆ ವಿಷಯಗಳಾದಾಗ ನಾವು ನಿಮ್ಮನ್ನು ಕರಿತೇವೆ. ಹೀಗೆ ನಮ್ಮ ಸಂಬಂಧ ಮುಂದುವರಿಲಿ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಕರಾವಳಿ ಭಾಗಕ್ಕೆ ಬಂದಾಗೆಲ್ಲ ನಿಮ್ಮ ಒಂದು ಈ ಒಂದು ಲಿಟ್ಲ್ ಸ್ಟಾರ್ ಇರ್ಬೋದು, ಎಕ್ಸಲೆಂಟ್ ಇರ್ಬೋದು, ಅಲ್ಲಿಗೂ ವಿಸಿಟ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನೋಡಿ, ಒಂದು ಒಳ್ಳೆಯ ಸ್ಕೂಲ್ಗೆ ತಮ್ಮ ಮಗುವನ್ನು ಸೇರಿಸ್ಬೇಕು, ಅಲ್ಲಿ ಎಲ್ಲ ಫೆಸಿಲಿಟೀಸ್ಗಳು ಇರಬೇಕು, ಆತ ಚೆನ್ನಾಗಿ ಓದಬೇಕು ಅಂತ ಹೇಳಿದ್ರೆ ಲಿಟ್ಲ್ ಸ್ಟಾರ್ಗೆ ನೀವು ಒಮ್ಮೆ ವಿಸಿಟ್ ಮಾಡ್ಬೋದು. ಕೇವಲ ಮಗುವನ್ನು ಮಾತ್ರ ಇಲ್ಲಿ ಸೇರಿಸೋದಲ್ಲ, ಅದನ್ನು ಸೇರಿಸೋದಕ್ಕಿಂತ ಮುಂಚೆಯೂ ಕೂಡ ನೀವು ಇಲ್ಲಿ ಬಂದು ಎಲ್ಲ ಕ್ಯಾಂಪಸ್ ಎಲ್ಲವನ್ನು ನೋಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.